Yes, students, welcome to Sankalpa Learning Solutions. So let's start today the continuation part of human diseases, human health and then diseases. Okay. Yes, continue the continuation part here. The question number 21. Which is an autoimmune disorder? First option, Myasthenia gravis or MG. Second option, osteoporosis, muscular dystrophy, and gout. Among the four options, first we have to conclude that which is a genetic disorder, which are the normal nutritional deficiency disorder or diseases, and which is the normal physiological, otherwise biochemical disorder or health upset condition. So before answering this question, we have to know about each and every thing. Okay na? So ನಾವೇನ್ ಮಾಡೋಣ, ಫಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಏನು ಅಂತ ಹೇಳಿ. ವಿಚ್ ಈಸ್ ಆನ್ ಆಟೋಇಮ್ಯೂನ್ ಡಿಸಾರ್ಡರ್. ಆಟೋಇಮ್ಯೂನ್ ಡಿಸಾರ್ಡರ್ ಅಂತಂದ್ರೆ ಆಲ್ರೆಡಿ ವಿ ಡಿಸ್ಕಸ್ಡ್ autoimmunity. Autoimmunity is nothing but it's the condition where our own cell is recognized as a foreign particle. ನಮ್ಮ ಪ್ರತಿಯೊಂದು ಸೆಲ್ ಅದೇನ್ ಮಾಡುತ್ತೆ, ಆಂಟಿಜನ್ ಅಂತ ಹೇಳಿ ಕನ್ಸಿಡರೇಷನ್ ತಗೊಂಡು ಟ್ರಿಗರ್ ಮಾಡ್ತಾ ಹೋಗುತ್ತೆ. ಯಾವ ತರ ಟ್ರಿಗರ್ ಮಾಡುತ್ತೆ? ಬೈ ಪ್ರೊಡ್ಯೂಸಿಂಗ್ ಇನ್ಫ್ಲಮೇಷನ್, ಅಂದ್ರೇನು, ಊತ ಬರುವಂತದ್ದು, ರೆಡ್ನೆಸ್ ಆಗುವಂಥದ್ದು, ಇಚ್ಚಿಂಗ್ ಆಗುವಂಥದ್ದು, ತುರ್ಕೆ ಬರುವಂಥದ್ದು ಅಲ್ವಾ, ಅಥವಾ ಬೇರೆ ತರದಲ್ಲಿ ರಿಯಾಕ್ಷನ್ ಆಗ್ತಾ ಹೋಗುತ್ತೆ ಬಾಡಿಲಿ. ಅದನ್ನ ನಾವೇನ್ ಹೇಳ್ತೀವಿ, ಆಟೋ ಇಮ್ಯುನಿಟಿ. ಸೆಲ್ ಅನ್ನ ಏನ್ ಮಾಡುತ್ತೆ, ಬೇರೆ ಅಂತ ಹೇಳಿ ಕನ್ಸಿಡರೇಷನ್ ತಗೊಂಡು ಬಾಡಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಲೀಸ್ಟ್ ಇದೆ, ಡಿಸೀಸಸ್ ಲೀಸ್ಟ್ ಇದೆ, ಅದರಲ್ಲಿ ಯಾವ್ದು ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ವಿಚ್ ಈಸ್ ಅನ್ autoimmune disorder? Myasthenia gravis, second osteoporosis, muscular dystrophy, and gout. Look at here, this is a myasthenia gravis. ಇಲ್ಲಿ ಏನಾಗುತ್ತೆ, ಮೇಜರ್ ಆಗಿ ಬ್ರೈನ್ ಅಲ್ಲಿ ಏನಾಗುತ್ತೆ, ಮೋಟಾರ್ ಕಂಪಾರ್ಟ್ಮೆಂಟ್ ಏನಿದೆ ಅಂದ್ರೆ ನೀವು ಮೂವ್ಮೆಂಟ್ ಮಾಡ್ತಿರಲ್ವಾ, ಮೂವ್ಮೆಂಟ್ ಮಾಡೋದಕ್ಕೆ ಬ್ರೈನ್ ಅಲ್ಲಿ ಒಂದಷ್ಟು ಸಿಗ್ನಲ್ ಪಾಸ್ ಆಗ್ಬೇಕು. ಕೈ ಎತ್ತದಿರ್ಬೋದು, ಅಥವಾ ರೈಟಿಂಗ್ ಪಾರ್ಟ್ ಇರ್ಬೋದು, ಅಥವಾ ಹೆಡ್ ಅಥವಾ ನೆಕ್ ನ ಆಚೆ ಈಚೆ ಟರ್ನ್ ಮಾಡೋದಿರ್ಬೋದು. ಅದೆಲ್ಲದಕ್ಕೂ ಒಂದಷ್ಟು ಕೆಮಿಕಲ್ ಸಿಗ್ನಲ್ ಬ್ರೈನ್ ಇಂದ ನಮ್ಮ ಮಸಲ್ಗೆ ಹೋಗ್ಬೇಕು. ಮಸಲ್ಗೆ ಹೋದಾಗ ಮಾತ್ರ ಏನಾಗುತ್ತೆ, ನಾವು ಪ್ರತಿಯೊಂದು ಮೂವ್ಮೆಂಟ್ ಅನ್ನ ಈಸಿಯಾಗಿ ಮಾಡ್ಬೋದು. ಬಟ್ ಇನ್ ದಿಸ್ ಕಂಡೀಷನ್, ದಿಸ್ ನ್ಯೂರೋ ಟ್ರಾನ್ಸ್ಮಿಟರ್ ಜಂಕ್ಷನ್ ಅಲ್ಲಿ ಏನಾಗುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ ನಾವು ಆಲ್ರೆಡಿ ನೋಡಿದೀವಲ್ವಾ, ಬ್ರೈನ್ ಇಂದ ಸಿಗ್ನಲ್ ಪಾಸ್ ಆಗುವಾಗ ಮಸ್ಕ್ಯುಲರ್ ಜಂಕ್ಷನ್ ಅಲ್ಲಿ ಒಂದಿರುತ್ತೆ ಕನೆಕ್ಷನ್. ಆ ಕನೆಕ್ಷನ್ ಅಲ್ಲಿ ಏನಾಗುತ್ತೆ, ಎಸಿಟೈಲ್ ಕೋಲಿನ್ ಅನ್ನೋ ಒಂದು ಕಂಪೋನೆಂಟ್ ಇರುತ್ತೆ. ಆ ರೆಸೆಪ್ಟರ್ ಮೇಲೆ ಹೋಗಿ ಏನಾಗುತ್ತೆ, ಬೇರೆ ಕಂಪೋನೆಂಟ್ಗಳು ಕುತ್ಕೊಂಡ್ಬಿಡುತ್ತೆ. ಅದು ಇನ್ ಡೆಪ್ತ್ ಅಲ್ಲಿ ಇದೆ, ಬಟ್ ಸ್ಟಿಲ್ ಇದೇನಾಗುತ್ತೆ, ನ್ಯೂರೋ ಜಂಕ್ಷನ್ ಅಲ್ಲಿ ಬ್ಲಾಕ್ ಆದಾಗ ಏನಾಗುತ್ತೆ, ಮ್ಯಾಸ್ಥೆನಿಯಾ ಗ್ರಾವಿಸ್ ಅನ್ನೋ ಒಂದು ಡಿಸಾರ್ಡರ್ ನಮಗೆ ಅಪಿಯರ್ ಆಗುವಂಥದ್ದು. ದ ಕೇಸಸ್ ಈಸ್ 1000 in 1, ಅಂದ್ರೆ ತುಂಬಾ ರೇರೆಸ್ಟ್ ಕಂಡೀಷನ್ ಅಲ್ಲಿ, ಬಟ್ ಅನ್ನೋನ್ ರೀಸನ್ ಇಂದ ಆಟೋಇಮ್ಯೂನ್ ಡಿಸಾರ್ಡರ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುವಂತದ್ದು. ಆಂಟಿಬಾಡೀಸ್ ಏನಾಗುತ್ತೆ, ಇಲ್ಲಿ ಹೋಗಿ ಎಸಿಟೈಲ್ ಕೋಲಿನ್ ರಿಸೆಪ್ಟರ್ ಮೇಲೆ ಬೈಂಡ್ ಆಗ್ತಾ ಹೋಗುತ್ತೆ. ಆಗ ನಮ್ಗೆ ಏನಾಯ್ತು, ಒಂದು ಕಡೆ ಎನ್ಲಾರ್ಜ್ಡ್ ಪಾರ್ಟ್ ಆಗಿರುತ್ತೆ. ಆಮೇಲೆ ಆಕ್ಯುಲರ್ ಏನಿದೆ ನೋಡಿ, ಲೆಫ್ಟ್ ಮತ್ತೆ ರೈಟ್ ಐಸ್ ಅಲ್ಲಿ, ಕಂಪ್ಲೀಟ್ ದೇಹದಲ್ಲಿ ರೈಟ್ ಅಂಡ್ ಮತ್ತೆ ಲೆಫ್ಟ್ ಅಲ್ಲಿ ಏನಾಗುತ್ತೆ, ವೇರಿಯೇಷನ್ ಕಾಣಿಸ್ತಾ ಹೋಗುತ್ತೆ. ಬಿಕಾಸ್ ಆಫ್ ದ ಇಂಪ್ರಾಪರ್ ಇನ್ವಾಲ್ವ್ಮೆಂಟ್ ಆಫ್ ದ ಮಸಲ್. ಅಂದ್ರೇನು, ಮಸಲ್ ಕಾಂಟ್ರಾಕ್ಷನ್ ಆಗುತ್ತೆ, ಅಥವಾ ಮೂವ್ಮೆಂಟ್ ಗೆ ಮಸಲ್ ಹೆಲ್ಪ್ ಮಾಡ್ಬೇಕಲ್ವಾ, ಆ ತರ ಮಾಡದೇ ಇದ್ದಾಗ ಏನಾಗುತ್ತೆ, ಈ ರೀತಿ ಅಪಿಯರೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಅ
ಮ್ಯಾಸ್ಥೆನಿಯಾ ಗ್ರಾವಿಸ್ ಅಂತ ಹೇಳುವಂಥದ್ದು. ಓಕೆನಾ. ನೆಕ್ಸ್ಟ್ ಇಸ್ ಆಸ್ಟಿಯೋಪೋರೋಸಿಸ್. ಆಸ್ಟಿಯೋಪೋರೋಸಿಸ್ ಅಂತಂದ್ರೆ ಏನು? ಆಸ್ಟಿಯೋ ದಟ್ ಮೀನ್ಸ್ ಅ ಬೋನ್. ಬೋನಿಗೆ ಏನ್ ಹೇಳ್ತೀವಿ ನಾವು? ಆಸ್ಟಿಯೋ. ಇನ್ ಅ ನಾರ್ಮಲ್ ಹೆಲ್ದಿ ಕಂಡೀಷನ್ ಪೋರ್ ಅಂದ್ರೇನು? ನಮ್ಮ ಬೋನ್ ಒಳಗಡೆಗೆ ಏನಾಗುತ್ತೆ, ಡೆನ್ಸಿಟಿ ಏನಿರುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ವಿತ್ ಏಜ್ ಫ್ಯಾಕ್ಟರ್. ಏಜ್ ಫ್ಯಾಕ್ಟರ್ ಅಲ್ಲಿ ನಮ್ಗೆ ಪ್ರಾಪರ್ ಡೈಜೆಷನ್ ಹಂತಗಳು ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತೆ ಸವಕಳಿ ಆಗ್ತಾ ಇರುತ್ತೆ. ಅಂದ್ರೆ ಏನು? ತುಂಬಾ ಎಕ್ಸಸ್ ಆಗಿ ನಾವು ಆಪ್ಟಿಮಲ್ ಹೆಲ್ತ್ ಕಂಡೀಷನ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ ಬೋನ್ ಡೆನ್ಸಿಟಿ, ಆಗ ನೀವು ಯಾವುದೇ ಕೆಲಸನೂ ಈಸಿಯಾಗಿ ಮಾಡ್ಬೋದು. ಬಟ್ ಯಾವಾಗ ಈ ಬೋನ್ ಅಲ್ಲಿ ನಮ್ಗೆ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಆಗ ಇಲ್ಲಿ ಏನಾಗುತ್ತೆ, ಡೆನ್ಸಿಟಿ ಕಡಿಮೆ ಆಗೋದು ಯಾವ ರೀಸನ್ ಇಂದ? ಇಲ್ಲಿ ಪೋರ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಇಂಪ್ರಾಪರ್ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಇಂದ ನಮ್ಗೆ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆಫ್ಟರ್ 40. ಸೊ ಅದೇ ಏನಾಗುತ್ತೆ, ನಮ್ಗೆ ನೆಕ್ ಪೇನ್ ಇರ್ಬೋದು, ಸ್ಪೈನಲ್ ಕಾರ್ಡ್ ಪೇನ್ ಇರ್ಬೋದು, ಅಥವಾ ಏನು ಬ್ಯಾಕ್ ಪೇನ್ ಇರ್ಬೋದು. ದಟ್ ಈಸ್ ಆಲ್ ಬಿಕಾಸ್ ಆಫ್ ದಿಸ್ ಆಸ್ಟಿಯೋಪೋರೋಸಿಸ್ ಕಂಡೀಷನ್. ಹಾಗಾಗಿ ದಿಸ್ ಇಸ್ ನಾಟ್ ಅ ಎಕ್ಸಾಂಪಲ್ ಫಾರ್ ಆನ್ ಆಟೋ ಇಮ್ಯೂನ್ ಡಿಸಾರ್ಡರ್. ಇಲ್ಲಿ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ. ಇಮ್ಯುನಿಟಿ ಬಯೋಕೆಮಿಕಲ್ ಫಂಕ್ಷನ್ ಅಲ್ಲಿ ಆಗೋದ್ರಿಂದ, ಬಯೋಕೆಮಿಕಲ್ ಫಂಕ್ಷನ್ ಅಲ್ಲಿ ಇಂಪ್ರಾಪರ್ ಇರೋದ್ರಿಂದ, ಇಂಬ್ಯಾಲೆನ್ಸ್ ಇರೋದ್ರಿಂದ ಏನಾಗುತ್ತೆ, ನಮ್ಗೆ ಆಸ್ಟಿಯೋಪೋರೋಸಿಸ್ ಬರ್ತಾ ಹೋಗುತ್ತೆ. ಓಕೆ, ನೋಡಿ ಇಲ್ಲಿ ಆಪ್ಟಿಮಲ್ ಏಜ್ ಅಲ್ಲಿ ಏನಾಗುತ್ತೆ, ನೀವು ಸ್ಟ್ರೇಟ್ ಆಗಿರ್ತೀರಿ. ಅದೇ ಆಫ್ಟರ್ 40 ಏನಾಗುತ್ತೆ, ನಿಮ್ಮ ಬಾಡಿ ಒನ್ ಬೈ ಒನ್ ಡೆನ್ಸಿಟಿ ಕಳ್ಕೊಂಡು ಅದ್ರ ಸ್ಟಿಫ್ನೆಸ್ ಕೂಡ ಕಳ್ಕೊಳ್ತಾ ಹೋಗುತ್ತೆ. ಅಂಡ್ ದೆನ್ ಅಟ್ ದ ಏಜ್ ಆಫ್ 60 ಯು ಬಿಕಮ್ ಲೈಕ್ ದಿಸ್. ಓಕೆ, ದಿಸ್ ಇಸ್ ಅ condition by osteoporosis. Okay, and then muscular dystrophy. This is a genetic disorder. ಇಲ್ಲಿ ಏನಾಗುತ್ತೆ, ಲಿಂಬಿಕ್ ಸಿಸ್ಟಮ್ ಅಥವಾ ಏನು ಬೋನ್ ಏನಿರುತ್ತೆ ಅಥವಾ ಎಲ್ಲ ಮೂವ್ಮೆಂಟ್ ಮಾಡೋದಕ್ಕೆ ಜಾಯಿಂಟ್ಸ್ಗಳಿಗೆ ಎಲ್ಲದೂ ಏನಾಗುತ್ತೆ, ಪ್ರಾಪರ್ ಆಗಿ ಜೆನೆಟಿಕ್ ಕೋಡ್ ಆಗ್ತಾ ಇರಲ್ಲ. ಜೆನೆಟಿಕ್ ಡಿಸಾರ್ಡರ್ ಇದು. ಯಾವುದು? ಮಸ್ಕ್ಯುಲಾರ್ ಡಿಸ್ಟ್ರೋಫಿ. ಮಸ್ಕ್ಯುಲಾರ್ ಅಂದ್ರೇನು? ಇಲ್ಲಿ ನೋಡಿ, ಈ ಪೇಷಂಟ್ ಅಲ್ಲಿ ಮಸಲ್ ಕಂಪೋನೆಂಟ್ ಏನಿದೆ, ಮಸಲ್ ಮಾಸ್ ಏನಿದೆ, ಕಂಪ್ಲೀಟ್ ಆಗಿ ನಿಲ್ಲಿದೆ ಅಲ್ವಾ? ನಿಮ್ಮ ದೇಹದಲ್ಲಿ ಮಸಲ್ ಪ್ರಾಪರ್ ಆಗಿ ಇಲ್ಲದೆ ಇದ್ರೆ ಏನಾಗುತ್ತೆ, ಇನ್ವಾಲ್ವ್ಮೆಂಟ್ ಮೂವ್ಮೆಂಟ್ಗೆ ಅಥವಾ ಸ್ಟಿಫ್ನೆಸ್ಗೆ ಕರೆಕ್ಟ್ ಆಗಿ ಇರಬೇಕು ಅಂತ ಆದ್ರೆ ಮಸಲ್ ಇರಲೇಬೇಕು. ಹಾಗಾಗಿ ಜೆನೆಟಿಕ್ ಡಿಸಾರ್ಡರ್ ಇಂದ ಗ್ರೂಪ್ ಆಫ್ 30 ಜೀನ್ಸ್ ಇನ್ವಾಲ್ವ್ಮೆಂಟ್ ಇಂದ ಏನಾಗುತ್ತೆ, ಈ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅನ್ನೋದು ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ದಿಸ್ ಇಸ್ ನಾಟ್ ಆನ್ ಆಟೋ ಇಮ್ಯೂನ್ ಡಿಸಾರ್ಡರ್. ಇಲ್ಲಿ ಅಗೇನ್ ಇಮ್ಯುನಿಟಿ ಇನ್ವಾಲ್ವ್ ಆಗಿಲ್ಲ, ಓನ್ಲಿ ಅ ಜೀನ್. ಅಂಡ್ ದೆನ್ ಗೌಟ್. ಆಪ್ಷನ್ 4 ಇಸ್ ಗೌಟ್ ಅಲ್ವಾ? ದಿಸ್ ಇಸ್ ಅ ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್ ಇನ್ ದ ಬೋನ್ ಜಾಯಿಂಟ್ಸ್ ಅಲ್ಲಿ, ಮೇಜರ್ ಆಗಿ ಫೂಟ್ ಅಲ್ಲಿ ಅಂದ್ರೆ ಏನು, ಕಾಲಿನ ಜಾಯಿಂಟ್ಸ್ ಅಲ್ಲಿ ಅಥವಾ ಮಂಡಿಯಲ್ಲಿ ಏನಾಗುತ್ತೆ, ಈ ತರ ಯೂರಿಕ್ ಆಸಿಡ್ ಅಕ್ಯುಮುಲೇಷನ್ ಹೈ ಆಗಿ ಆಗ್ತಾ ಹೋಗುತ್ತೆ. ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಏನು, ರೆಡ್ ಆಗುತ್ತೆ, ಪೇನ್ ಬರುತ್ತೆ, ನಡೆದಾಡೋದಕ್ಕಾಗೋದಿಲ್ಲ, ಸ್ವೆಲ್ ಆಗುತ್ತೆ, ಓಕೆ, ಬಾವು ಬರುತ್ತೆ. ಸೊ ದಟ್ ಈಸ್ ಓನ್ಲಿ ಅಬೌಟ್ ದ ಗೌಟ್. ಹಾಗಾಗಿ ಇದೇನ್ ಎಕ್ಸ್ಪ್ಲೈನ್ ಮಾಡುತ್ತೆ ನಿಮ್ಗೆ? ದಿಸ್ ಇಸ್ ಅ ಬಯೋಕೆಮಿಕಲ್ ಆರ್ ಫಿಸಿಯೋಲಾಜಿಕಲ್. ಬಯೋಕೆಮಿಕಲ್ ಫಂಕ್ಷನ್ ಪ್ರಾಪರ್ ಆಗಿ ಆಗದೆ ಇದ್ದಾಗ ಯೂರಿಕ್ ಆಸಿಡ್ ಆಚೆ ಹೋಗ್ಬೇಕು ಇಲ್ಲಿಂದ ಥ್ರೂ ಯೂರಿನ್, ಬಟ್ ಇಲ್ಲೇನಾಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ಗೌಟ್ ಡಿಸೀಸ್. ಓಕೆ, ಹಾಗಾಗಿ ನಮಗೆ ಮೇಜರ್ ಆಗಿ ಇನ್ವಾಲ್ವ್ ಆಗೋ ಇಮ್ಯೂನ್ ಸಿಸ್ಟಮ್ ಯಾವುದು? ಹಾಗಾಗಿ ಮ್ಯಾಸ್ಥೈನಿಯಾ ಗ್ರಾವಿಸ್ ಅನ್ನೋದು ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಗ್ತಿದೆಯಾ? Myasthenia gravis, osteoporosis, muscular dystrophy, and gout. Okay. Yes.
Yes, let's continue the next one. The principle of antigen-antibody interaction refers to which of the following? The principle of antigen-antibody interaction refers to which of the following? ಇಲ್ಲೇನು ಹೇಳಿದ್ದಾರೆ, ಪ್ರಿನ್ಸಿಪಲ್ನ ಕೇಳಿದ್ದಾರೆ. ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಮೇಜರ್ ಪ್ರಿನ್ಸಿಪಲ್ ಇದೆ, ಒಂದಷ್ಟು ಮೆಥಡ್ಸ್ನ ಕೊಟ್ಟಿದ್ದಾರೆ, ಟೆಕ್ನಿಕ್ಸ್ನ ಕೊಟ್ಟಿರುವಂಥದ್ದು. ಓಕೆ, ಇಮ್ಯುನಿಟಿನ ಅಥವಾ ನೀವು ಬ್ಲಡ್ ಟೆಸ್ಟ್ ಮಾಡುವಾಗ ಕೋವಿಡ್ ಇನ್ಫೆಕ್ಷನ್ ಆಗಿದೆಯೋ ಇಲ್ವೋ ಅದೇ ತರದ್ದು ಕೆಲವು ಬೇರೆ ಬೇಕಾದಷ್ಟು ಇನ್ಫೆಕ್ಷನ್ ಆದಾಗ ನಮಗೆ ಬ್ಲಡ್ ರಿಪೋರ್ಟ್ ಬೇಕಾಗಿರುತ್ತಲ್ವಾ, ಆಗ ಕೆಲವೊಂದು ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಳ್ತಾರೆ. ಸೊ ಎಲ್ಲಾ ಟೆಕ್ನಿಕ್ಸ್ ಅದರದ್ದೇ ಆದ ಒಂದು ಪ್ರಿನ್ಸಿಪಲ್ಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಏನ್ ಕೇಳಿದ್ದಾರೆ, ಪ್ರಿನ್ಸಿಪಲ್ ನ ಹೇಳ್ಬಿಟ್ಟು ಯಾವ ಟೆಕ್ನಿಕ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹಿಯರ್ ದ ಪ್ರಿನ್ಸಿಪಲ್ ಆಫ್ ಆಂಟಿಜನ್ ಆಂಟಿಬಾಡಿ ಇಂಟ್ರಾಕ್ಷನ್ ರೆಫರ್ಸ್ ಟು ವಿಚ್ ಆಫ್ ದ ಫಾಲೋವಿಂಗ್. So look at here. The first is PCR. PCR ಅನ್ನೋದು ಕೊಟ್ಟಿದ್ದಾರೆ. Okay. Then ELISA, RDNA technology, and then RNA. RNA ಅನ್ನೋದು ಜೆನೆಟಿಕ್ ಮಟೀರಿಯಲ್ ಅಲ್ವಾ, ಹಾಗಾಗಿ ದಿಸ್ ಇಸ್ ನಾಟ್ ಆನ್ ಟೆಕ್ನಿಕ್, ಹಾಗಾಗಿ ಇದು ಕೂಡ ಅಲ್ಲ. RDNA ಟೆಕ್ನಾಲಜಿ, ನೋ. ಇಲ್ಲಿ ನಾವೇನ್ ಮಾಡ್ತಿದ್ದೀವಿ, ಆಂಟಿಜನ್ ಆಂಟಿಬಾಡಿ ಇಂಟ್ರಾಕ್ಷನ್ ನೋಡ್ತಾ ಇದೀವಿ, ನಾಟ್ ಎಟ್ ಆಲ್ ಅ ಜೆನೆಟಿಕ್ ಮಟೀರಿಯಲ್. ಓಕೆ, so this is not an example or method for this principle. Then PCR and then ELISA. Among these two, PCR, polymerase ಅಥವಾ ಪಾಲಿಮರ್ ಚೈನ್ ರಿಯಾಕ್ಷನ್ ಅನ್ನೋದು ಇದ್ರ ಫುಲ್ ಫಾರ್ಮ್. ಇಲ್ಲೇನಾಗುತ್ತೆ, ಅಗೇನ್ RNA ತಗೊಳ್ಬೋದು ಅಥವಾ DNA ತಗೊಳ್ಬೋದು. ಏನು, mRNA ಇಂದ DNA ಕನ್ಸ್ಟ್ರಕ್ಟ್ ಆಗುತ್ತೆ ಇಲ್ಲಿ, ಅಥವಾ DNA ತಗೊಂಡು ನಾವು ಪ್ರೋಟೀನ್, ಯಾವ್ದೆಲ್ಲ ಪ್ರೋಟೀನ್ ಇದೆ ಅಥವಾ DNA ಹೇಗೆ ಜೀನ್ ಮ್ಯಾಪಿಂಗ್ ಇದೆ ಅನ್ನೋದನ್ನ ನಾವು PCR ಅಲ್ಲಿ ನೋಡ್ತೇವೆ. ಜಸ್ಟ್ ಲೈಕ್ ಏನದು ನಿಮ್ಮ ಕೋವಿಡ್ ಟೆಸ್ಟ್ ಅಲ್ಲಿ RT-PCR ರಿಸಲ್ಟ್ ತಗೊಂಡ್ ಬಂದ್ರ ಅಂತೆಲ್ಲ ಕೇಳ್ತಿದ್ರಲ್ವಾ, ಅಗೇನ್ ದಿಸ್ ಇಸ್ ಅ ಮದರ್ ಆಫ್ RT-PCR. PCR ಅಂದ್ರೇನೆ ಫಸ್ಟ್ ನಾವು DNA ಕಂಪೋನೆಂಟ್ ಇದೆಯಾ ಅಂತ ನೋಡ್ಕೊಳ್ಳುವಂಥದ್ದು. ಬಟ್ ನಾವು ಅಲ್ಲಿ ಮಾಡ್ತಾ ಇದ್ದಿದ್ದು ಏನು, ಕೋವಿಡ್ ಟೈಮಲ್ಲಿ ಮಾಡ್ತಾ ಇದ್ದಿದ್ದು RT-PCR ಅಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ನ ಯೂಸ್ ಮಾಡಿಕೊಂಡು ನಿಮ್ಗೆ ಇನ್ಫೆಕ್ಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ರು. ಹಾಗಾಗಿ ಈ ಮೆಥಡ್ ಕೂಡ, ಈ ಟೆಕ್ನಿಕ್ ಕೂಡ ಅಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಮೇಜರ್ ಆಗಿ 3 ಆಪ್ಷನ್ಸ್ ಏನ್ ಹೇಳುತ್ತೆ, ಜೆನೆಟಿಕ್ ಮಟೀರಿಯಲ್ ನ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಬಟ್ ಇನ್ ELISA ದಿಸ್ ಇಸ್ ಪ್ಯೂರ್ಲಿ ಅ ವರ್ಕ್ ಆನ್ ಅ ಪ್ರಿನ್ಸಿಪಲ್ ದ್ಯಾಟ್ ಆಂಟಿಜನ್ ಆಂಟಿಬಾಡಿ ಇಂಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಐದರ್ ಆಂಟಿಜನ್ ಕೋಟ್ ಮಾಡಿರ್ತಾರೆ ಅಥವಾ ಆಂಟಿಬಾಡಿ ಕೋಟ್ ಮಾಡಿರ್ತಾರೆ, ಡಿಪೆಂಡ್ ಆನ್ ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಮ್ಯಾನುಫ್ಯಾಕ್ಚರ್ ಕೆಲವೊಂದು ಎಷ್ಟೋ ಕಂಪ್ನೀಸ್ ಇದೆ ಈ ಟೆಕ್ನಿಕ್ ನ, ಈ ಕಿಟ್ ನ ಪ್ರೊಡಕ್ಷನ್ ಮಾಡ್ತಾರೆ. ಕೆಲವೊಂದು ಕಂಪ್ನೀಸ್ ಕೆಲವೊಂದು ರೆಗ್ಯುಲೇಷನ್ಸ್ ಇರುತ್ತೆ, ಅದ್ರದ್ದೇ ಆದ ಒಂದು ಬೇಸಿಕ್ ಸ್ಟ್ರಕ್ಚರ್ ಇರುತ್ತೆ. ಬೇಸ್ಡ್ ಆನ್ ದಟ್ ಏನ್ ಮಾಡ್ತಾರೆ, ಆಂಟಿಬಾಡಿನ ಪ್ಲೇಟ್ ತರ ಕೋಟ್ ಮಾಡಿರ್ತಾರೆ, ಈ ತರ ವೆಲ್ ಇರುತ್ತೆ. ನಾವು ಬ್ಲಡ್ ಸ್ಯಾಂಪಲ್ ಹಾಕಿದಾಗ ನಮ್ಗೆ ಏನಾಗುತ್ತೆ, ಅಲ್ಲಿ ಮೇಜರ್ ಆಗಿ ಆಂಟಿಜನ್ ಮತ್ತೆ ಆಂಟಿಬಾಡಿ ರಿಯಾಕ್ಷನ್ ಆಗಿ ಫೈನಲ್ ಆಗಿ ನಮ್ಗೊಂದು ಡಿಸ್ಪ್ಲೇ ಬರುತ್ತೆ ನಂಬರ್ ಅಲ್ಲಿ. ಆ ನಂಬರ್ ಅಲ್ಲಿ ನಾವು ನೋಡ್ಕೊಂಡು ಡಿಪೆಂಡ್ ಆನ್ ದ ಸಿಗ್ನಲ್ಸ್ ಪ್ಯಾಟರ್ನ್ ವಿ ಕ್ಯಾನ್ ಈಸಿಲಿ ಕನ್ಕ್ಲೂಡ್ ದಟ್ ಇಫ್ ದ ಪೇಷಂಟ್ ಇಸ್ ಸಫರ್ ಫ್ರಮ್ ದಿಸ್ ಆರ್ ನಾಟ್ ಅಂತ ಹೇಳಿ ನಾವು ಕನ್ಕ್ಲೂಡ್ ಮಾಡ್ಬೋದು. ಹಾಗಾಗಿ the antigen antibody interaction always refers to the ELISA. Okay, ELISA, enzyme linked immunosorbent assay. Okay, ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಡೆಫಿನೆಟ್ ಆಗಿ ಬರೋ ಕ್ವಶನ್ ಇದು ELISA. ಓಕೆ, yes, next one. Oh, very interesting and also very easy concept. The reason why antibiotics do not cure common cold is as it is. The reason why antibiotics do not
ಕ್ಯೂರ್ ಕಾಮನ್ ಕೋಲ್ಡ್ ಈಸ್ ಆಸ್ ಇಟ್ ಈಸ್ ಅಂತ ಹೇಳಿರುವಂಥದ್ದು. ಕ್ವಶನ್ ಅರ್ಥ ಆಗ್ತಿದೆಯಾ? ಇಲ್ಲೇನು ಆಂಟಿಬಯೋಟಿಕ್ಸ್ ನಾವು ತಗೊಂಡಾಗ ಕಾಮನ್ ಕೋಲ್ಡ್ ಅಂದ್ರೆ ಏನು, ಶೀತ ಅಥವಾ ನೆಗಡಿ ಅಂತ ಹೇಳ್ಬೋದು ಅಲ್ವಾ. ಅದು ಕ್ಯೂರ್ ಆಗೋದಿಲ್ಲ ಆಸ್ ಇಟ್ ಈಸ್ ಇರೋ ತರ. ಯಾಕೆ? ಇಟ್ ಈಸ್ ಕಾಸ್ಡ್ ಬೈ ವೈರಸ್. ಯಾವುದು ನಿಮ್ಮ ಕೆಮ್ಮು ಅಥವಾ ನೆಗಡಿ ಶೀತ ಏನಿದೆ, ಶೀತ ಆಗಿರುವಂಥದ್ದು ಯಾವ್ದ್ರಿಂದ ಆಗಿರುತ್ತೆ? ಐದರ್ ವೈರಸ್ ಅಥವಾ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಂ ಅಥವಾ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಂ ಅಥವಾ ನಾಟ್ ಆನ್ ಇನ್ಫೆಕ್ಷಿಯಸ್ ಡಿಸೀಸ್. ಈ ಯಾವ ರೀಸನ್ ಇಂದ ನಾವು ಆಂಟಿಬಯೋಟಿಕ್ ತಗೊಂಡಾಗ ಏನಾಗುತ್ತೆ? ಕಡಿಮೆ ಆಗಲ್ಲ ಕಾಮನ್ ಕೋಲ್ಡ್. ಒನ್ ಈಸ್ ದಟ್ ಕಾಮನ್ ಕೋಲ್ಡ್ ಆರ್ ಶೀತ ನೆಗಡಿ is only because of viral infection, not of bacteria. ನಮಗೆ ಬರುವಂತ ನಾರ್ಮಲ್ ನೆಗಡಿ ಅಥವಾ ಶೀತ ಕೆಮ್ಮು ಏನಿದೆ, ವೈರಸ್ ಇನ್ಫೆಕ್ಷನ್ ಆಗೋದ್ರಿಂದ, ವೈರಲ್ ಫೀವರ್ ಆಗೋದ್ರಿಂದ ಏನಾಗುತ್ತೆ? ದಿಸ್ ಇಸ್ ನಾಟ್ ಕ್ಯೂರ್ ಬೈ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಈಸ್ ಪ್ಯೂರ್ಲಿ ಫಾರ್ ಬ್ಯಾಕ್ಟೀರಿಯಾ. ಅರ್ಥ ಆಗ್ತಿದೆಯಾ? ಹಾಗಾಗಿ it is caused by virus. That's why antibiotics do not cure common cold. ಬಟ್ ನೀವು ಹಾಸ್ಪಿಟಲ್ಗೆ ಹೋದ್ರೆ ಮೇಜರ್ ಆಗಿ ಆಂಟಿಬಯೋಟಿಕ್ಸ್ ನ ಪ್ರಿಫರ್ ಮಾಡ್ತಾರೆ ಅಥವಾ ರೆಕಮೆಂಡ್ ಮಾಡಿ ಅದನ್ನ ತಗೊಂಡ್ ಬನ್ನಿ ಅಥವಾ ತಗೊಳ್ಳಿ ಅಂತ ಹೇಳಿ ಡೋಸ್ ನ ಕೊಡ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಪ್ಯಾರಾಸಿಟಮೋಲ್ ಇರ್ಬೋದು, ಇನ್ನೊಂದಷ್ಟು ಕಾಂಪ್ಲಿಮೆಂಟರಿ ಕೊಡ್ತಾ ಹೋಗ್ತಾರೆ ಅಲ್ವಾ. ಬಟ್ ದ ರೀಸನ್ ಇಸ್ ದಟ್ ಆಂಟಿಬಯೋಟಿಕ್ಸ್ ಡು ನಾಟ್ ಕ್ಯೂರ್ ವೈರಸ್ ಇನ್ಫೆಕ್ಷನ್. ಇದು ಕಾಮನ್ ಥಿಂಗ್. ಓಕೆ, ಹಾಗಾಗಿ ದ ಫಸ್ಟ್ ಆನ್ಸರ್ ಈಸ್ ರೈಟ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್, which of the following statement is true about diseases and immunization? Somehow this is tricky but very easy. Okay, ಇಲ್ಲಿ ನೋಡಿ, ಯಾವ ಸ್ಟೇಟ್ಮೆಂಟು ಟ್ರೂ ಆಗಿದೆ ಯಾವ್ದ್ರ ಬಗ್ಗೆ? ಡಿಸೀಸ್ ಮತ್ತೆ ಇಮ್ಯುನೈಸೇಷನ್ ಪ್ಯಾಟರ್ನ್ ಅಲ್ಲಿ. ಇವೆರಡು ಕಾಂಬಿನೇಷನ್, ಏನು ಜೋಡಿ ಪದ ಅಂತ ನೀವು ಹೇಳ್ತೀರಲ್ವಾ, ಅದೇ ತರ. ಯಾವುದು? ಡಿಸೀಸ್ ಮತ್ತೆ ವ್ಯಾಕ್ಸಿನೇಷನ್. ಇಮ್ಯುನೈಸೇಷನ್ ಇಸ್ ನಥಿಂಗ್ ಬಟ್ ವ್ಯಾಕ್ಸಿನೇಷನ್. ದ ಆಪ್ಷನ್ ಯಾವುದು ನೋಡೋಣ. ಇಫ್ ಡ್ಯೂ ಟು ಸಮ್ ರೀಸನ್ ಬಿ ಅಂಡ್ ಟಿ ಲಿಂಫೋಸೈಟ್ಸ್, ಅಥವಾ ಇದನ್ನ ಏನ್ ಹೇಳ್ತೀವಿ? ಬಿ ಸೆಲ್ ಆರ್ ಟಿ ಸೆಲ್. B and T lymphocytes are damaged, the body will not produce antibodies against a pathogen. Injection of a dead or inactivated pathogens causes passive immunity. Certain protozoans have been used to mass production of hepatitis B vaccine. Injection of snake antivenom against snake bite is an example of active immunization. ಈ 4 ಆಪ್ಷನ್ ಅಲ್ಲಿ ಏನ್ ಹೇಳಿರುವಂತದ್ದು? ಡಿಸೀಸ್ ಮತ್ತೆ ವ್ಯಾಕ್ಸಿನೇಷನ್ಗೆ ಯಾವುದು ಟ್ರೂ ಆಗಿದೆ ಅಂತ ಕೇಳಿದ್ದಾರೆ, ಅಥವಾ ಇಮ್ಯುನೈಸೇಷನ್. ಬಿ ಸೆಲ್ ಅಥವಾ ಟಿ ಸೆಲ್ ಯಾವುದೋ ಒಂದು ರೀಸನ್ ಇಂದ ಡ್ಯಾಮೇಜ್ ಆದ್ರೆ ನಮ್ಗೆ ಟಿ ಸೆಲ್, ಟಿ ಹೆಚ್ ಸೆಲ್ ಅಥವಾ ಸೈಟೋಕೈನ್ ಆರ್ ಇಂಟರ್ಫೆರಾನ್ಸ್ ಕೂಡ ರಿಲೀಸ್ ಆಗೋದಿಲ್ಲ. ಆಯ್ತಾ? ಬಿ ಸೆಲ್ ಡ್ಯಾಮೇಜ್ ಆದ್ರೆ ಸಮ್ಹೌ ಎನಿ ರೀಸನ್, ಆಗ ಏನಾಗುತ್ತೆ? ಆಂಟಿಬಾಡಿ ಕೂಡ ಪ್ರೊಡ್ಯೂಸ್ ಆಗೋದಿಲ್ಲ. ಅಲ್ಲಿಗೆ ಏನಾಯ್ತು? ಏನು ಬಾಡಿಲಿ ಏನೂ ಇಲ್ಲ ಫೈಟ್ ಮಾಡೋದಕ್ಕೆ. ಸೊ ಆಗ ಏನಾಗುತ್ತೆ? ನಮ್ಗೆ ಡಿಸೀಸನ್ನ ಆಚೆ ಹಾಕೋದಕ್ಕೆ, ಇಮ್ಯುನಿಟಿನ ಕೊಡೋದಕ್ಕೆ ಏನು ಪ್ರಾಪರ್ ಆಗಿ ಬಾಡಿಯಲ್ಲಿ ಇರೋದಿಲ್ಲ. ಯಾವುದಕ್ಕೆ ಅಗೇನ್ಸ್ಟ್ ಆಗಿ? ಪ್ಯಾಥೋಜನ್ ಅಗೇನ್ಸ್ಟ್ ಆಗಿ ಇರೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಸ್ ದಟ್ ಇಂಜೆಕ್ಷನ್ ಆಫ್ ಡೆಡ್ ಅಂದ್ರೇನು? ಈಗ ಸಂಭವ ಯಾವುದೋ ಒಂದು ಬ್ಯಾಕ್ಟೀರಿಯಾನ ತಗೊಂಡಿದ್ದೀರಿ, ಅದನ್ನ ಟ್ರೀಟ್ ಮಾಡ್ತಾರೆ. ಟ್ರೀಟ್ ಮಾಡಿದಾಗ ಅದು ಇನ್ಆಕ್ಟಿವೇಟ್ ಆಗುತ್ತೆ ಅಥವಾ ಡೆಡ್ ಆಗುತ್ತೆ. ಅದೇನ್ ಮಾಡ್ಬೋದು? ಪ್ಯಾಸಿವ್ ಇಮ್ಯುನಿಟಿನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನೋ, ಇಟ್ಸ್ ನಾಟ್ ಅ ಪ್ಯಾಸಿವ್. ಇಲ್ಲೇನಾಗುತ್ತೆ? ಆಕ್ಟಿವ್ ಇಮ್ಯುನಿಟಿನ ಅದು ಡೆವಲಪ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಅಲ್ಲ. ಇಫ್ ಇಟ್ ಈಸ್ ಆಕ್ಟಿವ್ ಅಂತ ಆಗಿದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಾ ಇತ್ತು. ಹಾಗಾಗಿ
ಈ ಆನ್ಸರ್ ಅಲ್ಲ. Then certain protozoans have been used to mass produce hepatitis B vaccine. No. ಪ್ರೋಟೋಸೋವನ್ಸ್ ಇಂದ, ಪ್ರೋಟೋಸೋವ್ ಅಂತಂದ್ರೆ ಏನು, ಯೂಗ್ಲಿನಾ, ಪ್ಯಾರಾಮೀಶಿಯಂ, ಅಮೀಬಾ ಅವೆಲ್ಲ ಇದೆಯಲ್ಲ, ಅದು ಪ್ರೋಟೋಸೋವನ್. ಆ ಪ್ರೋಟೋಸೋವನ್ನ ಇಟ್ಕೊಂಡು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋ, ದಿಸ್ ಇಸ್ ನಾಟ್ ಅಟ್ ಆಲ್ ಅ ಟ್ರೂ ಒನ್. ಓಕೆ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಮಾಡುವಂಥದ್ದು ಯೂಶುವಲಿ ಈಕೊಲೈ ಬ್ಯಾಕ್ಟೀರಿಯಾದಲ್ಲಿ ಮಾಡ್ತಾರೆ. ಓಕೆ, ನೀವು ಹೈಯರ್ ಸ್ಟೇಜ್ಗೆ ಹೋದಾಗ ಅದ್ರ ಫುಲ್ ಪ್ರೊಸೀಜರ್ ಹೇಳ್ತಾರೆ. ಅಂದ್ರೆ ಜೀನ್ ಕಟಿಂಗ್ ಮಾಡ್ತಾರೆ, ಜೀನ್ ಇನ್ಸರ್ಟ್ ಮಾಡ್ತಾರೆ, ಆಮೇಲೆ ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ ಏನು ಇಂಡಸ್ಟ್ರಿಯಲ್ಲಿ. ಓಕೆ, ಆಗ್ಲೂ ಕೂಡ ಈ ಕಾನ್ಸೆಪ್ಟ್ ರಾಂಗ್. ಓಕೆ, ಅಂಡ್ ದೆನ್ ಡಿ, ಇಂಜೆಕ್ಷನ್ ಆಫ್ ಸ್ನೇಕ್ ಆಂಟಿವೆನಮ್ ಅಗೇನ್ಸ್ಟ್ ಸ್ನೇಕ್ ಬೈಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಕ್ಟಿವ್ ಇಮ್ಯುನೈಸೇಷನ್. ಆಕ್ಚುಲಿ ಇದೇನು ಪ್ಯಾಸಿವ್ ಇಮ್ಯುನೈಸೇಷನ್ ಆಗುತ್ತೆ. ಯಾಕಂದ್ರೆ ನಾವು ಆ ಸ್ಲೈಡ್ ಅಲ್ಲಿ ನೋಡಿದೀವಲ್ವಾ, ಏನು ಸ್ನೇಕ್ ವೆನಮ್ನ ಹಾರ್ಸ್ಗೆ ಇಂಜೆಕ್ಟ್ ಮಾಡಿ ಅದರಲ್ಲಿರುವಂತ ಆಂಟಿಬಾಡಿ ರೇಸ್ ಆಗಿರೋದನ್ನ ಇಂಜೆಕ್ಷನ್ ಆಗಿ ಕೊಡ್ತಾರೆ. ಆಗ ಇದು ಪ್ಯಾಸಿವ್ ಇಮ್ಯುನಿಟಿ ಆಯ್ತು. ಇಟ್ಸ್ ನಾಟ್ ಆನ್ ಆಕ್ಟಿವ್ ಇಮ್ಯುನಿಟಿ. ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್. ಹಾಗಾದ್ರೆ ನಮ್ಗೆ ಈ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಕಾಂಬಿನೇಷನ್ ಕರೆಕ್ಟ್ ಇದೆ? ದ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಫಾರ್ diseases and then immunization. B cell and T cell lymphocytes are, if it is damaged, that do not produces any kind of the antibodies against pathogen. ಅರ್ಥ ಆಗ್ತಿದೆಯಾ? ಓಕೆ, ದಿಸ್ ಇಸ್ ದ ಏನು ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತಂದ್ರೆ ನೀವು ಇಮ್ಯುನಿಟಿ ಕಾನ್ಸೆಪ್ಟ್ ಏನಿದೆಯಲ್ಲ ಸ್ವಲ್ಪ ಡೆಪ್ತ್ ಅಲ್ಲಿ ತಿಳ್ಕೊಳ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಬರ್ದ್ಕೊಳ್ಳಿ ಒಂದ್ ಕಡೆಗೆ. ಆಕ್ಟಿವ್ ಇಮ್ಯುನಿಟಿ ಮತ್ತೆ ಪ್ಯಾಸಿವ್ ಇಮ್ಯುನಿಟಿ, ಆ ಬೇಸಿಸ್ ಮೇಲೆ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಓಕೆ ಓಕೆ, ನಿಮ್ಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಐ ವಿಲ್ ಶೋ ಒನ್ ಮೋರ್ ಸ್ಲೈಡ್ ಹಿಯರ್, then you can easily catch the thing. Look it here. ಅವ್ರ ಕ್ವಶನ್ ಏನ್ ಕೇಳಿದ್ದಾರೆ, ಇಮ್ಯುನೈಸೇಷನ್ ಮತ್ತೆ ಡಿಸೀಸ್ ಪ್ಯಾಟರ್ನ್ ಹೇಗಿದೆ, ಯಾವ್ದು ಕರೆಕ್ಟ್ ಆಗಿದೆ ಅಂತ ಹೇಳಿ. ಈಗ ನ್ಯಾಚುರಲ್ ಇಮ್ಯುನಿಟಿ ಅಂದ್ರೆ ಏನು, ಯಾವುದೋ ಒಂದು ಕಾಮನ್ ಕೋಲ್ಡ್ ಇರ್ಬೋದು, ಅಥವಾ ಯಾವುದೇ ಒಂದು ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ ಕೂಡ ಇರ್ಬೋದು. ಅಲ್ಲೇನಾಗುತ್ತೆ, ಇದನ್ನ ನಾವು ಫಾರಿನ್ ಪಾರ್ಟಿಕಲ್ ಅಥವಾ ಆಂಟಿಜನ್ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ನೀವು ಆರ್ಟಿಫಿಷಿಯಲಿ ಇಂಜೆಕ್ಟ್ ಮಾಡಿ ಆಮೇಲೆ ತಗೊಳ್ತೀರಾ ಅಂತಂದ್ರೆ ದಟ್ ಈಸ್ ವ್ಯಾಕ್ಸಿನೇಷನ್. ನ್ಯಾಚುರಲ್ ಆದ್ರೆ ಥ್ರೂ ಮದರ್ ಫೀಡಿಂಗ್ ಅಲ್ಲಿ ಅಥವಾ ಮದರ್ಸ್ ಮಿಲ್ಕ್ ಅಲ್ಲಿ ಬಂದಿರುವಂತ IgA ಆಂಟಿಬಾಡಿ ಕೂಡ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ. ಪ್ಯಾಸಿವ್ ಅಂದ್ರೆ ಏನು, ಇಲ್ಲಿ ಡೈರೆಕ್ಟ್ ಆಗಿ ಯಾವುದೇ ರೀತಿ ಸೆಲ್ ಅಥವಾ ಆಂಟಿಜನ್ ಆರ್ ಮೈಕ್ರೋಬ್ಸ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿಗೆ ಇನ್ಸರ್ಟ್ ಮಾಡೋದಿಲ್ಲ, ಅಂದ್ರೆ ಹೋಸ್ಟ್ ಬಾಡಿಗೆ ಇನ್ಸರ್ಟ್ ಮಾಡಲ್ಲ. ಬಟ್ ಏನ್ ಮಾಡ್ತಾರೆ, ಬೇರೆ ಯಾವುದೋ ಒಂದು ಸಿಸ್ಟಮ್ ಅಲ್ಲಿ ಹಾರ್ಸ್ ಇರ್ಬೋದು, ಆನಿಮಲ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಆನಿಮಲ್ಸ್ಗೆ ಇಂಜೆಕ್ಟ್ ಮಾಡಿ ಅದರಿಂದ ಆ ಆನಿಮಲ್ ಹೋಸ್ಟ್ ಅಲ್ಲಿ ರೇಸ್ ಆಗಿರುವಂತ ಆಂಟಿಬಾಡೀಸ್ನ ತಗೊಳ್ತಾರೆ, ಅಂದ್ರೆ ಅದನ್ನ ಸ್ಕ್ರೀನ್ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಇಲ್ಲೂ ಕೂಡ ಹಾಗೆ ನ್ಯಾಚುರಲ್ ಅಂದ್ರೇನು, ಮದರ್ ಅಲ್ಲಿ ಏನ್ ಮಾಡ್ತಾ ಇದೆ, ಪ್ಯಾಸಿವ್ ಆಗಿ ಏನ್ ಇಮ್ಯುನಿಟಿ ಪ್ರೊವೈಡ್ ಮಾಡ್ತಾ ಇರೋದು, IgA ಆಂಟಿಬಾಡೀಸ್ ನ ಡೈರೆಕ್ಟ್ ಆಗಿ ಬೇಬೀಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಥ್ರೂ ದ ಮದರ್ಸ್ ಮಿಲ್ಕ್. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಆಂಟಿಜನ್ ಇಲ್ಲ, ಇಟ್ ಓನ್ಲಿ ಆಂಟಿಬಾಡೀಸ್. ಹಾಗಾಗಿ ದಿಸ್ ಇಸ್ ಅ ಪ್ಯಾಸಿವ್ ಇಮ್ಯುನಿಟಿ. ಪ್ಯಾಸಿವ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಆಂಟಿಬಾಡೀಸ್ ಇರಲೇಬೇಕು. ಆಕ್ಟಿವ್ ಇಮ್ಯುನಿಟಿ ಅಂತಂದ್ರೆ ಅಲ್ಲಿ ಯಾವಾಗ್ಲೂ ಕೂಡ ಐದರ್ ಡೆಡ್ ಅಥವಾ ಇನ್ಆಕ್ಟಿವ್ ಆಂಟಿಜನ್ ಇರುತ್ತೆ, ಇಲ್ಲಿ ಆಂಟಿಬಾಡೀಸ್ ಇರೋದಿಲ್ಲ. ದಟ್ ಈಸ್ ಅ ಮೇನ್ ಡಿಫ್ರೆನ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಆರ್ಟಿಫಿಷಿಯಲ್ ಆಗಿ ಅಂತ ಆದ್ರೆ ಮೋನೋಕ್ಲೋನಲ್, ನಾನು ಹೇಳಿದ್ನಲ್ವಾ, ಪ್ಯಾಸಿವ್ ಅಂತ ಬಂದಾಗ ಇಲ್ಲಿ ಆಂಟಿಬಾಡೀಸೇ ಇರುವಂತದ್ದು. ಅದನ್ನ ಇದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಬಲ್ಕ್ ಅಲ್ಲಿ ಎಲ್ಲೂ ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ದಟ್ ಈಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಆಕ್ಟಿವ್ ಅಂಡ್ ದೆನ್ ಪ್ಯಾಸಿವ್. ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಗಿ. ಆಕ್ಟಿವ್, ಪ್ಯಾಸಿವ್ ಅಂತಂದ್ರೆ ಪ್ಯಾಸಿವ್ ಇಸ್ ಆಲ್ವೇಸ್ ರಿಗಾರ್ಡಿಂಗ್ ಆಂಟಿಬಾಡೀಸ್.
ಆಕ್ಟಿವ್ ಮೀನ್ಸ್ ಐದರ್ ಇಟ್ ಈಸ್ ಆಂಟಿಜನ್. ಆಂಟಿಜನ್ ಡೈರೆಕ್ಟ್ ಆಗಿ ಕೊಡ್ತಾರ, ಇಲ್ಲ ಅದನ್ನ ಕಿಲ್ ಮಾಡಾದ್ರೂ ಕೊಡ್ಬೋದು, ಅಥವಾ ಡೆಡ್ ಮಾಡಾದ್ರೂ ಕೊಡ್ಬೋದು, ಅಥವಾ ಅದನ್ನ ಪ್ರಾಸೆಸ್ ಮಾಡಿ ಆದ್ರೂ ಕೊಡ್ಬೋದು. ಪ್ರಾಸೆಸ್ ಅಂದ್ರೇನು, ಯಾವುದೋ ಒಂದು ಬ್ಯಾಕ್ಟೀರಿಯಾನ ತಗೊಳ್ತೀರಿ ಅಥವಾ ವೈರಸ್ನ ತಗೊಳ್ತೀವಿ, ಅದನ್ನ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡ್ತಾರೆ. ಅದು ಮತ್ತೆ ಡೈರೆಕ್ಟ್ ಆಗಿ ಇನ್ಫೆಕ್ಟ್ ಮಾಡಬಾರ್ದು ಅನ್ನೋ ಒಂದು ಪರ್ಪಸ್ಸಿಗೆ ಅದನ್ನ ಇಂಜೆಕ್ಟ್ ಮಾಡ್ತಾರೆ. ದಟ್ ಈಸ್ ದ ಆಕ್ಟಿವ್ ಇಮ್ಯುನಿಟಿ ಅಥವಾ ಆಕ್ಟಿವ್ ಇಮ್ಯುನೈಸೇಷನ್. ಅರ್ಥ ಆಗ್ತಿದ್ಯಾ? ಓಕೆ. Okay, next, look at next question. Yes. While harmful in itself, which of the following conditions can protect against mosquito-borne infectious diseases? Question ಅರ್ಥ ಆಗ್ತಿದೆಯಾ? While harmful in itself. ಫಸ್ಟ್ ಆಪ್ಷನ್ ನೋಡೋಣ, ನಿಮ್ಗೊಂದು ಐಡಿಯಾ ಬರ್ಬೋದು. ಫಸ್ಟ್ ಆಪ್ಷನ್ ಇಸ್ ಲುಕೇಮಿಯಾ, ಥೆಲಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ and pernicious anemia. It's all regarding cancerous condition. Okay, ಯಾವುದೋ ಒಂದೆರಡು ಡಿಸೀಸಸ್ ಇದೆ, ದಟ್ ಈಸ್ ನಾಟ್ ರಿಗಾರ್ಡಿಂಗ್ ಕ್ಯಾನ್ಸರ್. ಇಲ್ಲೇನಾಗಿದೆ, harmful in itself, which of the following conditions can protect against a mosquito-borne infectious disease? Mosquito-borne infectious disease ಅಂದ್ರೇನು? ಮಲೇರಿಯಾ ಅಲ್ವಾ? ಮಲೇರಿಯಾ ಇರ್ಬೋದು. ಮೇಜರ್ ಆಗಿ ಮಲೇರಿಯಾ ಬಂದಾಗ ಏನಾಗುತ್ತೆ, ಇನ್ಫೆಕ್ಷನ್ ಎಲ್ಲಿ ಮಾಡುತ್ತೆ, ಫಸ್ಟ್ ಬೈಟ್ ಮಾಡಿದಾಗ ಸ್ಕಿನ್ ಥ್ರೂ ಸ್ಕಿನ್ ಬೈಟ್ ಮಾಡಿದಾಗ ಏನಾಗುತ್ತೆ, ಲಿವರ್ಗೆ ಹೋಗುತ್ತೆ. ಲಿವರ್ ಇಂದ RBC ಸೆಲ್ಸ್ ನ ಅದು ಕನ್ಸ್ಯೂಮ್ ಮಾಡುತ್ತೆ. RBC ಸೆಲ್ಸ್ ಪ್ರಾಪರ್ ಆಗಿದ್ರೆ ಮಾತ್ರ ಏನಾಗುತ್ತೆ, ನಮ್ಗೆ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫ್ಯಾರಮ್ ಅಥವಾ ವೈವ್ಯಾಕ್ಸ್ ಯಾವುದೇ ಸ್ಪೀಶೀಸ್ ಇರ್ಬೋದು, RBC ಒಳಗಡೆಗೆ ಅದ್ರ ಲೈಫ್ ಸೈಕಲ್ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಅಲ್ವಾ? ಹಾಗಾಗಿ ಪ್ರಾಪರ್ ಆಗಿ ನಮ್ಗೆ RBC ಸೆಲ್ಸ್ ಇರುವಂತ ಜಾಗ ಬೇಕು. ಯಾವುದಕ್ಕೆ? ಮಾಸ್ಕಿಟೋ ಬಾರ್ನ್ ಇನ್ಫೆಕ್ಷಿಯಸ್ ಡಿಸೀಸ್. ಇದು ತುಂಬಾ ಹೈಲಿ ಡೇಂಜರಸ್ ಡಿಸೀಸ್. ಇಷ್ಟಾದ್ರೂ ಇದು ಹಾರ್ಮ್ಫುಲ್ ಅಂತ ಹೇಳಿದ್ದಾರೆ ಅಲ್ವಾ? ಇಷ್ಟು ಹಾರ್ಮ್ಫುಲ್ ಇದ್ದಾಗ ಯಾವುದೋ ಒಂದಷ್ಟು ಡಿಸೀಸ್ ಕಂಡೀಷನ್ ಅಲ್ಲಿ ಮಲೇರಿಯಾನ ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಯಾವ ಡಿಸೀಸ್ ಅಂತ ಕೇಳಿದ್ದಾರೆ. ಈ ಕ್ವಶನ್ ಮೀನಿಂಗ್ ಇದು. ಅರ್ಥ ಆಗ್ತಿದೆಯಾ? ಮಲೇರಿಯಾ ಇನ್ಫೆಕ್ಷನ್ ತುಂಬಾ ಡೇಂಜರಸ್ ಡಿಸೀಸ್. ಈ ಡಿಸೀಸ್ ಕೆಲವೊಬ್ಬ ಪೇಷಂಟ್ಗೆ ಯಾವುದೋ ಒಂದೆರಡು ಡಿಸೀಸ್ ಇರುತ್ತೆ ಅಥವಾ ಯಾವುದೋ ಪರ್ಟಿಕ್ಯುಲರ್ ಡಿಸೀಸ್ ಇರುತ್ತೆ. ಆ ಡಿಸೀಸ್ ಅಲ್ಲಿ ಇರೋ ಪೇಷಂಟು ಸಪೋಸ್ ಮಲೇರಿಯಾ ಏನಾದ್ರೂ ಇನ್ಫೆಕ್ಷನ್ ಬಂತು ಅಂತಾದ್ರೆ ದೇ ಕ್ಯಾನ್ ಸರ್ವೈವ್. ಅಂದ್ರೇನು, ಮಲೇರಿಯಾದಿಂದ ಅವರು ಇನ್ಫೆಕ್ಷನ್ ರೇಟ್ ಕಡಿಮೆ ಆಗುತ್ತೆ, ಅಥವಾ ಮಲೇರಿಯಾದಿಂದ ಅವ್ರು ಪಾರಾಗ್ಬೋದು ಅಂತೇಳಿ ಯಾವ ಡಿಸೀಸ್ ಅಂತ ಕೇಳಿದ್ದಾರೆ. ಓಕೆನಾ? ಇದು ಕ್ವಶನ್ ನ ಮೀನಿಂಗ್. ಲುಕೇಮಿಯಾ, ಲುಕೇಮಿಯಾ ಅಂತಂದ್ರೇನು? ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ನಾವು ಕ್ಯಾನ್ಸರ್ ಅಂತ ಹೇಳಿದಾಗ ಏನಾಯ್ತು, ದಟ್ ಈಸ್ ಅನ್ಕಂಟ್ರೋಲ್ಡ್ ಸೆಲ್ ಗ್ರೋತ್ ಅಲ್ವಾ? ಹೆವಿ RBC ಸೆಲ್ಸ್ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ಈ ಕಂಡೀಷನ್ಗೆ, ಮಲೇರಿಯಲ್ ಕಂಡೀಷನ್ಗೆ ತುಂಬಾ ಇನ್ನು ಇನ್ಫೆಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದಲ್ಲ. ನಮ್ಗೇನು RBC ಸೆಲ್ಸ್ ಇರಬಾರ್ದು. RBC ಸೆಲ್, ರೆಡ್ ಬ್ಲಡ್ ಸೆಲ್ ಇರಬಾರ್ದು. ಯಾವುದೋ ಒಂದು ಡಿಸೀಸಸ್ ಅಲ್ಲಿ RBC ಸೆಲ್ಸ್ ಕಂಪ್ಲೀಟ್ ಆಗಿ ಇರೋದಿಲ್ಲ, ಅಥವಾ ಅದ್ರ ಶೇಪ್ ಏನಾಗಿರುತ್ತೆ, ಹಾಫ್ ಮೂನ್ ಆಗಿರುತ್ತೆ, ಅಥವಾ ಕತ್ತಿ ಶೇಪ್ ಅಲ್ಲಿ ಇರುತ್ತೆ, ಅಥವಾ ಏನು ನೀವು ಕಿಡ್ನಿ ಶೇಪ್ ಅಲ್ಲಿ ಇರುವಂತದ್ದು. ಓಕೆನಾ? ಸೊ ಆ ಡಿಸೀಸಸ್ ಅಲ್ಲಿ ನಮ್ಗೆ ಮಲೇರಿಯಾ ಇನ್ಫೆಕ್ಷನ್ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ನಿಲ್ ಇರುತ್ತೆ. ದೆನ್ ಥೆಲಸೀಮಿಯಾ, ಥೆಲಸೀಮಿಯಾ ಮೈನರ್, ಥೆಲಸೀಮಿಯಾ ಮೇಜರ್. ಅಲ್ಲೇನು ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, ಪ್ರಾಬ್ಲಮ್ ಇರುತ್ತೆ. ಓಕೆನಾ? ಕ್ಲಾಟಿಂಗ್ ಆಗ್ತಾ ಇರೋದಿಲ್ಲ. ಅದು ಕೂಡ ಮಲೇರಿಯಾನ
ಡ್ರಾಪ್ ಮಾಡೋದಿಲ್ಲ, ಅದು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಡಿಸೀಸ್ ಕೂಡ ಅಲ್ಲ. ದೆನ್ ಸಿಕಲ್ ಸೆಲ್ ಎನಿಮಿಯಾ. ಎನಿಮಿಯಾ ಅಂತ ಬಂದಾಗ ಏನಾಯ್ತು, ಆರ್ ಬಿ ಸಿ ಸೆಲ್ಸ್ ಕಡಿಮೆ ಇರ್ಬೇಕಲ್ವಾ. ಎನಿಮಿಯಾ ಅಂದ್ರೆ ಏನು, ಎನಿಮಿಕ್ ಇದ್ದಾರೆ, ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಹಾಗಾಗಿ ಎನಿಮಿಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ಈ ಕ್ವಶನ್ಗೆ ಈ ಎರಡು ಆನ್ಸರ್ಸ್ ಅಲ್ಲಿ ಯಾವ್ದಾದ್ರು ಒಂದಿರ್ಬೇಕು. ಅಂಡ್ ಪ್ರೆನಿಷಿಯಸ್ ಎನಿಮಿಯಾ. ಎನಿಮಿಯಾ ಅಂತಂದ್ರೆ ಅಗೇನ್ somehow ಆರ್ ಬಿ ಸಿ ಸೆಲ್ಸ್ ಕಡಿಮೆ ಇರುತ್ತೆ. ಬಟ್ ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಏನಾಗುತ್ತೆ, ಆರ್ ಬಿ ಸಿ ಶೇಪೇ ಚೇಂಜ್ ಇರುತ್ತೆ ಅಲ್ವಾ, ಪ್ರಾಪರ್ ಆಗಿರುವಂತ ಆರ್ ಬಿ ಸಿ ಸೆಲ್ಸ್ಗಳು ಇರೋದಿಲ್ಲ. ಹಾಗಾಗಿ ಏನಾಯ್ತು, ಮಲೇರಿಯಲ್ ಇನ್ಫೆಕ್ಷನ್ ಲೈಫ್ ಸೈಕಲ್ ನ ಸ್ಕೈಸಾಯ್ಡ್ಸ್ ಸ್ಪೋರ್ಟ್ಸ್ ಪ್ರೊಡಕ್ಷನ್ ಆಗುತ್ತಲ್ವಾ, ಆ ಸ್ಪೋರ್ ಪ್ರೊಡಕ್ಷನ್ ಆಗುವಂತ ಪ್ರೊಸೀಜರ್ ಎಲ್ಲ ನಿಮ್ಗೆ ಆರ್ ಬಿ ಸಿ ಸೆಲ್ ಇಲ್ಲ ಅಂತಂದ್ರೆ ಏನಾಯ್ತು, ಕಂಪ್ಲೀಟ್ ಆಗಿ ನಿಲ್ಲಾಯ್ತು, ಮಲೇರಿಯಾ ಸೈಕಲ್ ನಿಲ್ಲಾಗುತ್ತೆ. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಯಾವುದು, ಸಿಕಲ್ ಸೆಲ್ ಎನಿಮಿಯಾ. ಅರ್ಥ ಆಗ್ತಿದ್ಯಾ, ಯಾಕೆ ಎನಿಮಿಯಾದಲ್ಲಿ ಈ ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಆಗಲ್ಲ, ಯಾಕಂದ್ರೆ ಆರ್ ಬಿ ಸಿ ಏನಾಗಿರುತ್ತೆ, ಸಿಕಲ್ ಸೆಲ್ ಆಗಿರುತ್ತೆ. ಅಂದ್ರೆ ಏನು, ಕಂಪ್ಲೀಟ್ ಆಗಿ ಆರ್ ಬಿ ಸಿ ಫಾರ್ಮೇಶನ್ ಆಗ್ತಾ ಇರೋದಿಲ್ಲ. ಮತ್ತೆ ಅದಕ್ಕೆ ಬೇಕಾಗಿರುವಂತದ್ದು ಯಾವ್ದು, ಬೇಕಾಗಿರುವಂತದ್ದು ಪ್ಲಾಸ್ಮೋಡಿಯಂ ವೈವಾಕ್ಸೆ ಆರ್ ಎನಿ ಅದರ್ ಸ್ಪೀಶೀಸ್ ಆಫ್ ಪ್ಲಾಸ್ಮೋಡಿಯಂ ರಿಕ್ವೈರ್ ಲಾಟ್ ಆಫ್ ಕಂಟೆಂಟ್ ಇನ್ ಆರ್ ಬಿ ಸಿ. ಆರ್ ಬಿ ಸಿ ಅಲ್ಲಿ ಇರುವಂತ ಕಂಟೆಂಟ್ ನ ಯುಟಿಲೈಸ್ ಮಾಡ್ಕೊಳತ್ತಲ್ವಾ. ಈಗ ಸಪೋಸ್ ಆರ್ ಬಿ ಸಿ ಇಲ್ಲಿ ಪ್ರಾಪರ್ ಆಗಿ ಇಲ್ಲ ಅಂತಂದಾಗ there is no nutritious for their life cycle. Okay, ಅರ್ಥ ಆಗ್ತಿದ್ಯಾ? That's why C is the right one for this question. Okay. ಇಲ್ಲಿ ಲಾಸ್ಟ್ ಆಪ್ಷನ್ ಅಲ್ಲಿ ಏನು ಆರ್ ಬಿ ಸಿ ಸಿಗುತ್ತೆ, ಬಟ್ ಹಾಗಾಗಿ ಈ ಆಪ್ಷನ್ ಕೂಡ ಅಲ್ಲ, ಫಿನಿಷಿಯಸ್ ಎನಿಮಿಯಾ ಕೂಡ ಅಲ್ಲ. ಹಾಗಾಗಿ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು, ಸಿಕಲ್ ಸೆಲ್ ಎನಿಮಿಯಾ. ಓಕೆ, ಎಸ್. ವಿಚ್ ಒನ್ ಈಸ್ ಆಡ್ ಹಿಯರ್, ಗುಂಪಿಗೆ ಸೇರಿದ ಪದನ ತೆಗೀರಿ ಅಂತ ಹೇಳಿರೋದು. ಲೆಟ್ಸ್ ಲುಕ್ ಆನ್ ಆಪ್ಷನ್ಸ್. ರೇಬೀಸ್, ಇನ್ಫ್ಲೂಯೆನ್ಸಾ, ಏಡ್ಸ್. Second option, amoebiasis, giardiasis, trypanosomiasis. Third one, teniasis, ascariasis, and elephantiasis. Last option, cancer, tuberculosis, and tetanus. ಇಲ್ಲಿ ನಿಮ್ಗೆ ನೋಡಿದಾಗ ಆಪ್ಷನ್ಸ್ ನೋಡಿದಾಗ ಯಾವ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ, ಈ ಕ್ವಶನ್ ಆನ್ಸರ್ ಮಾಡುವಾಗ ಯು ಹ್ಯಾವ್ ಟು ಫಾಲೋ ಸಮ್ ಟಿಪ್ಸ್. ವಿಚ್ ಟಿಪ್? ನಾನು ಹೇಳಿದ್ನಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಬ್ಯಾಕ್ಟೀರಿಯಲ್ ಡಿಸೀಸ್, ಪ್ರೋಟೋಜೋವನ್ ಡಿಸೀಸ್, ಫಂಗಲ್ ಅಂಡ್ ವೈರಸ್. ವೈರಸ್ ಡಿಸೀಸ್ ಅನ್ನ ನೀವು ಕರೆಕ್ಟ್ ಆಗಿ ಕಾಲಮ್ ವೈಸ್ ಮಾಡ್ತಾ ಹೋದ್ರೆ ಏನಾಯ್ತು, ನಿಮ್ಗೆ ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಇಲ್ಲಿ ನೋಡೋಣ. ರೇಬೀಸ್, ಇನ್ಫ್ಲೂಯೆನ್ಸಾ ಅಂಡ್ ಏಡ್ಸ್. ಏಡ್ಸ್ ಏನು, ನಾವು ಆಲ್ರೆಡಿ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇನು, ವೈರಸ್ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ ಅಲ್ವಾ, ಹ್ಯೂಮನ್ immunodeficiency virus, HIV virus that causes AIDS. Okay, influenza. Influenza kuda again it's a virus. And then rabies. Rabies andrenu ಹುಚ್ಚುನಾಯಿ ಕಡಿತ ಅಲ್ವಾ, again it's also a viral disease. ಇಲ್ಲಿ ಯಾವುದು, ಈ ಕಾಂಬಿನೇಷನ್ ಅಲ್ಲಿ ಆಡ್ ಯಾವುದು ಇಲ್ಲ, ಎಲ್ಲದೂ ವೈರಲ್ ಬೋನ್ ಡಿಸೀಸಸ್ ಆಯ್ತು ಅಲ್ವಾ. ಹಾಗಾಗಿ ಈ ಆಪ್ಷನ್ ಕೂಡ ಅಲ್ಲಿ, ಇದೆಲ್ಲದು ಪರ್ಫೆಕ್ಟ್ ಆಗಿದೆ, ದರ್ ಇಸ್ ನೋ ಆಡ್ ಹಿಯರ್. ಓಕೆ, ಸೆಕೆಂಡ್ ಆಪ್ಷನ್ ಅಲ್ಲಿ ಅಮೀಬಿಯಾಸಿಸ್, ಗಿಯಾರ್ಡಿಯಾಸಿಸ್ ಅಂಡ್ ಟ್ರಿಪನೋಸೋಮಿಯಾಸಿಸ್. ಅಗೇನ್ ಆಲ್ ದೀಸ್ ಆರ್ ಪ್ರೋಟೋಜೋವನ್. ಗಿಯಾರ್ಡಿಯಾಸಿಸ್ ಕೂಡ ಪ್ರೋಟೋಜೋವನ್, ಗಿಯಾರ್ಡಿಯಾ ಲ್ಯಾಂಬಿಯಾ ಅದು ಕೂಡ ಒಂದು ಪ್ರೋಟೋಜೋವನ್ ಡಿಸೀಸ್. ಟಿಕ್ ಅಂದ್ರೇನು, ವೆಕ್ಟರ್ ಥ್ರೂ ಸ್ಪ್ರೆಡ್ ಆಗುತ್ತೆ ಅಫ್ಕೋರ್ಸ್, ಬಟ್ ಪ್ರೋಟೋಜೋವನೇ ಇದಕ್ಕೆ ಮೇನ್ ರೀಸನ್. ಅಂಡ್ ಟ್ರಿಪನೋಸೋಮಿಯಾಸಿಸ್ ಕೂಡ again protozoan disease.
Again, all these are protozoa. Hence, this is not an answer. Teniasis, Ascariasis, and Elephantiasis. Again, also, this is a protozoan disease. ಹಾಗಾಗಿ ಲಾಸ್ಟ್ ಅಲ್ಲಿ ನೋಡೋಣ ಕ್ಯಾನ್ಸರ್, ಟ್ಯೂಬರ್ಕ್ಯುಲೋಸಿಸ್ ಅಂಡ್ ದೆನ್ ಟೆಟನಸ್. ಟ್ಯೂಬರ್ಕ್ಯುಲೋಸಿಸ್ ಅಂದ್ರೇನು? ಟಿ.ಬಿ ಅಲ್ವಾ? ಏನು ಬ್ರಾಂಕೈಟಿಸ್, ಎಸ್ಪೆಷಲಿ ನಿಮ್ಮ ಲಂಗ್ಸ್ ಅಲ್ಲಿ ಈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೈ ಏನಾಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾನೆ ಇರುತ್ತೆ. ಹಾಗಾಗಿ ಇದು ಏನಾಯ್ತು, ಇಟ್ಸ್ ಅ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಲ್ ಡಿಸೀಸ್ ಆಯ್ತು. ಟೆಟನಸ್ ಕೂಡ ಬ್ಯಾಕ್ಟೀರಿಯಲ್ ಡಿಸೀಸ್. ನೀವು ಹೋಗಿ ಏನಾದ್ರೂ ರಸ್ಟ್ ಇರೋಂಥದ್ದು ಏನಾದ್ರೂ ಡ್ಯಾಮೇಜ್ ಆಯ್ತು ಸ್ಕಿನ್ನಿಗೆ ಅಥವಾ ಇನ್ಫೆಕ್ಷನ್ ಆಯ್ತು ಅಂತ ಅಂದಾಗ ಏನ್ ಮಾಡ್ತೀರಿ, ಹೋಗಿ ಟಿ ಇಂಜೆಕ್ಷನ್ ಕೊಡ್ಸ್ಕೊಂಡ್ ಬರ್ತೀರಲ್ವಾ ಹಾಸ್ಪಿಟಲ್ಗೆ ಹೋಗಿ. ಯಾಕೆ? ಈ ಟೆಟನಸ್ ಅನ್ನೋ ಒಂದು ಏನಿದೆ ಆರ್ಗ್ಯಾನಿಸಮ್ ಆಲ್ಮೋಸ್ಟ್ ಆಲ್ ಸ್ಕಿನ್ಗೆ ಒಂದ್ಸಲ ಎಂಟರ್ ಆಯ್ತು, ಬ್ಲಡ್ಗೆ ಎಂಟರ್ ಆಯ್ತು ಅಂತಂದ್ರೆ ನಿಮ್ಮ ಬಾಡಿ ಏನಾಗುತ್ತೆ, ರಾಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಕೊಳಿತಾ ಹೋಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ, ಅದನ್ನ ಈಸಿಯಾಗಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಹಾಗಾಗಿ ಟಿ ಇಂಜೆಕ್ಷನ್ ಅಂದ್ರೆ ಏನು, ಜಸ್ಟ್ ಲೈಕ್ ವ್ಯಾಕ್ಸಿನ್ ನ ರೆಡಿ ಅವೈಲೇಬಲ್ ಇರುತ್ತೆ, ಅದನ್ನ ಹೋಗಿ ಕೊಡಿಸ್ಕೊಂಡ್ ಬರ್ತೀವಿ. ಓಕೆ, ದಿಸ್ ಇಸ್ ಅಗೇನ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ಇನ್ ಕೇಸ್ ಆಫ್ ಕ್ಯಾನ್ಸರ್ ನಿಮ್ಗೆ ಗೊತ್ತಿದೆ, ಅನ್ಕಂಟ್ರೋಲ್ಡ್, ದಿಸ್ ಇಸ್ ಅ ಸೆಲ್ ರಿಲೇಟೆಡ್, ಮೆಟಬಾಲಿಸಮ್ ರಿಲೇಟೆಡ್ ಕಂಡೀಷನ್. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ ಇಲ್ಲ, ಆರ್ಗ್ಯಾನಿಸಮ್ ಇನ್ಫೆಕ್ಷನ್ ರಿಲೇಟೆಡ್ ಅಲ್ಲ. ಹಾಗಾಗಿ ಆಡ್ ಮ್ಯಾನ್ ಔಟ್ ಅಂದ್ರೆ ಯಾವುದು? ಬ್ಯಾಕ್ಟೀರಿಯಾ ಅಂಡ್ ದೆನ್ ಮೆಟಬಾಲಿಕ್ ರಿಲೇಟೆಡ್ ಅಲ್ವಾ? ಹಾಗಾಗಿ ದ ಪ್ರಾಪರ್ ಆಡ್ ಈಸ್ ದಟ್ ಡಿ. ಓಕೆ, ಕ್ಯಾನ್ಸರ್, ಟ್ಯೂಬರ್ಕ್ಯುಲೋಸಿಸ್ ಅಂಡ್ ದೆನ್ ಟೆಟನಸ್. Okay. Yes. Yes. Next one. Sexually transmitted diseases include which of the following? Sexually transmitted diseases include which of the following? ಇಲ್ಲೇನು ಕೇಳಿರುವಂಥದ್ದು ಒಂದಷ್ಟು ಡಿಸೀಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳಿರುವಂಥದ್ದು. ಕ್ಯೂ ಫೀವರ್, ಲೆಪ್ರಸಿ, ಊಫಿಂಗ್ ಕಾಫ್ ಅಂಡ್ ದೆನ್ ಗೊನರಿಯಾ. ಕ್ಯೂ ಫೀವರ್ ಅಂತ ಅಂದ್ರೆ ನೋಡೋಣ, ಇದೇನು ನಮ್ಗೆ ಏನಾಗುತ್ತೆ, ಮೇಜರ್ ಆಗಿ ಕ್ಯಾಟಲ್ ಇಂದ ಬರುವಂಥದ್ದು. ಕ್ಯಾಟಲ್ ಅಥವಾ ನೀವು ದನಕರುಗಳು ಅಥವಾ ಆನಿಮಲ್ಸ್ ಎಲ್ಲ ಯಾರೆಲ್ಲ ಕನ್ಸ್ಯೂಮ್ ಮಾಡ್ತಾರಲ್ಲ, ಆಲ್ಮೋಸ್ಟ್ ನಾನ್ ವೆಜಿಟೇರಿಯನ್ಸ್. ಯಾಕಂದ್ರೆ ಈ ಆರ್ಗ್ಯಾನಿಸಮ್ ಏನಿದೆ ಮನುಷ್ಯ ಕ್ಯಾಟಲ್ ಇಂದ ಅಥವಾ ಆನಿಮಲ್ಸ್ ಇಂದ ಮನುಷ್ಯರಿಗೆ ಹರಡುವಂತ ಒಂದಷ್ಟು ರೋಗಗಳನ್ನ ನಾವು ಕ್ಯೂ ಫೀವರ್ ಅಂತ ಹೇಳ್ತೀವಿ. ಓಕೆ, ಅಂಡ್ ದೆನ್ ಲೆಪ್ರಸಿ ಅಗೇನ್ ಇಟ್ಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್, ಇಟ್ಸ್ ನಾಟ್ STD. Then whooping cough is also bacterial disease, it's not STD. But gonorrhea is sexually transmitted disease. ಹಾಗಾಗಿ ಆಪ್ಷನ್ ಡಿ is right one for STD. ಅರ್ಥ ಆಗ್ತಿದೆಯಾ? ಓಕೆ, yes. The Aedes aegypti is vector for dash. Aedes aegypti ಅನ್ನೋದೇನು? ಏನು? ಮಾಸ್ಕಿಟೋ ಅಲ್ವಾ? ಮೀಡಿಯೇಟರ್ ಆಗಿ ವರ್ಕ್ ಮಾಡುತ್ತೆ, ಅಥವಾ ಅದನ್ನ ನಾವೇನು ಮೆಡಿಕಲಿ ಅಥವಾ ಏನು ಸೈಂಟಿಫಿಕ್ ವೇ ಅಲ್ಲಿ ಹೇಳೋದಾದ್ರೆ ವೆಕ್ಟರ್ ಅಂತ ಹೇಳ್ತೀವಿ, ವೆಕ್ಟರ್ ಬೋರ್ನ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ Aedes aegypti is vector for so many diseases.
ಸೊಳ್ಳೆಯಿಂದ ಹರಡುವಂತ ರೋಗಗಳು ತುಂಬಾ ಇದೆ. ಅದರಲ್ಲಿ ಯಾವುದು ಮೇಜರ್ ಆಗಿ ಏಡಿಸ್ ಈಜಿಪ್ಟಿಯಿಂದ ನಮ್ಗೆ ರೋಗಗಳು ಬರುತ್ತೆ? ಬೋತ್ ಡೆಂಗ್ಯೂ ಅಂಡ್ ಯೆಲ್ಲೋ ಫೀವರ್, ಡೆಂಗ್ಯೂ ಫೀವರ್, ಯೆಲ್ಲೋ ಫೀವರ್, ಜಪಾನೀಸ್ ಎನ್ಸೆಫಲೈಟಿಸ್. ಜಪಾನೀಸ್ ಎನ್ಸೆಫಲೈಟಿಸ್ ಅಲ್ಲ. ಓಕೆ, ಯೆಲ್ಲೋ ಫೀವರ್ ಸಮ್ ವೆಕ್ಟರ್ ಇಂದ ಆಗುತ್ತೆ. ಆದ್ರೆ ಯಾವುದು? ಏಡಿಸ್ ಈಜಿಪ್ಟಿಯಿಂದಾನೇ ಆಗ್ಬೇಕು ನಮ್ಗೆ. ಡೆಂಗ್ಯೂ ಫೀವರ್ ಕೂಡ ಏಡಿಸ್ ಈಜಿಪ್ಟಿಯಿಂದ ಆಗುತ್ತೆ. ಯೆಲ್ಲೋ ಫೀವರ್ ಕೂಡ ಏಡಿಸ್ ಈಜಿಪ್ಟಿಯಿಂದಾನೇ ಆಗುವಂಥದ್ದು. ಹಾಗಾಗಿ ದ ಆಪ್ಷನ್ ಏನಿದೆ, ಎರಡೂ ಹೇಳ್ಬೇಕಲ್ವಾ? ಬೋತ್ ಡೆಂಗ್ಯೂ ಅಂಡ್ ಯೆಲ್ಲೋ ಫೀವರ್. ಸೊ ದಿಸ್ ಈಸ್ ಪ್ರಾಪರ್ ಒನ್ ಫಾರ್ ಏಡಿಸ್ ಈಜಿಪ್ಟಿ ವೆಕ್ಟರ್ ಬೋರ್ನ್ ಡಿಸೀಸ್. ಯಾವ್ದದು? ಡೆಂಗ್ಯೂ ಮತ್ತೆ ಯೆಲ್ಲೋ ಫೀವರ್. ಅರ್ಥ ಆಗ್ತಿದೆಯಾ? ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ virus content which is transmitted through this vector. ವೆಕ್ಟರ್ ಯಾವುದು? ಸೊಳ್ಳೆ. ಈ ಸೊಳ್ಳೆ ಒಳಗಡೆಗೆ ಬ್ಲಡ್ ಬಾರ್ನ್ ಡಿಸೀಸಸ್ ಆಗುತ್ತಲ್ವಾ, ಅದು ಇದನ್ನ ಟ್ರಾನ್ಸ್ಮಿಟ್ ಮಾಡ್ತಾ ಹೋಗುತ್ತೆ, ವಿಚ್ ಇಸ್ ದ ರೀಸನ್ ಫಾರ್ ಡೆಂಗ್ಯೂ ಅಂಡ್ ದ ಯೆಲ್ಲೋ ಫೀವರ್. ಅರ್ಥ ಆಗ್ತಿದೆಯಾ? ದೆನ್ ವಾಟ್ ಆರ್ ವ್ಯಾಕ್ಸಿನ್ಸ್? ನೋಡಿ, ವ್ಯಾಕ್ಸಿನ್ಸ್ ಯಾರು ಅನ್ನೋದನ್ನ, ವಾಟ್ ಆರ್ ವ್ಯಾಕ್ಸಿನ್ಸ್ ಅಂತ ಕೇಳಿದ್ದಾರೆ. ವ್ಯಾಕ್ಸಿನ್ ಡೆಫಿನೇಷನ್: ಇಟ್ ಈಸ್ ಟ್ರೀಟೆಡ್ ಬ್ಯಾಕ್ಟೀರಿಯಾ ಆರ್ ವೈರಸ್ ಆರ್ ಒನ್ ಆಫ್ ದೇರ್ ಪ್ರೋಟೀನ್ಸ್. ವೈರಸ್ ವ್ಯಾಕ್ಸಿನ್ ಫೀಚರ್ಸ್ ನ ಹೇಳಿರುವಂತದ್ದು, ಇದರಿಂದ ವ್ಯಾಕ್ಸಿನ್ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಥವಾ MHC ಅಂದ್ರೇನು? ಮೇಜರ್ ಹಿಸ್ಟೋ ಕಂಪ್ಯಾಟಿಬಿಲಿಟಿ ಕಾಂಪ್ಲೆಕ್ಸ್. ಇಲ್ಲಿ ಯಾವ್ದ್ರಲ್ಲಿ ಬರುತ್ತೆ? ಇದು ಇಮ್ಯುನಿಟಿಯಲ್ಲಿ ಬರುತ್ತೆ, MHC ಕಾಂಪ್ಲೆಕ್ಸ್ ಅಂತ ಹೇಳಿ. ಓಕೆ, MHC1, MHC2 ಪ್ರೋಟೀನ್ಸ್ ಅಂತ ಹೇಳಿರೋದು. ಇದು ಬಾಡಿಯಲ್ಲಿ ಇರುವಂತದ್ದು, ನಾಟ್ ಆರ್ಟಿಫಿಷಿಯಲಿ ಜನರೇಟೆಡ್ ಅಲ್ವಾ? ದೆನ್ ಮೋನೋಕ್ಲೋನಲ್ ಆಂಟಿಬಾಡೀಸ್. ವ್ಯಾಕ್ಸಿನ್ ಅಂತಂದ್ರೆ ಮೋನೋಕ್ಲೋನಲ್ ಆಂಟಿಬಾಡೀಸ್. ಹೌದು, ಕೆಲವೊಂದು ಕಡೆಗೆ ಮೋನೋಕ್ಲೋನಲ್ ಆಂಟಿಬಾಡೀಸ್ನೇ ಸಪರೇಟ್ ಆಗಿ ಪ್ರೊಡ್ಯೂಸ್ ಮಾಡಿರ್ತಾರೆ ಅಗೇನ್ಸ್ಟ್ ಪರ್ಟಿಕ್ಯುಲರ್ ಪ್ಯಾಥೋಜನ್. ಯಾವುದೋ ಒಂದು ಪ್ಯಾಥೋಜನ್ ಇದೆ, ಕೋವಿಡ್ ಅಲ್ಲಿ ಇರುವಂತದ್ದು. ಕೋವಿಡ್ ಅಲ್ಲಿ ಯಾವುದು? ನಮ್ಗೆ ಒಂದು ಸಿಂಗಲ್ ಆಂಟಿಬಾಡೀಸ್ ಏನಾಗುತ್ತೆ, ಪ್ರಾಪರ್ ಆಗಿ ಕೋವಿಡ್ ನ ರಿಲ್ಯಾಕ್ಸ್ ಮಾಡುತ್ತೆ. ಅಂದ್ರೆ ರಿಲ್ಯಾಕ್ಸ್ ಇನ್ ದ ಸೆನ್ಸ್ ಡಿಕ್ರೀಸ್ ಮಾಡುತ್ತೆ. ಅಲ್ಲಿ ಏನಾಗುತ್ತೆ, ಮೋನೋಕ್ಲೋನಲ್ ಒಂದೇ ತರ ಆಂಟಿಬಾಡೀಸ್ ನ ಜನರೇಟ್ ಮಾಡಿರ್ತಾರೆ. ಅದು ಕೂಡ ವ್ಯಾಕ್ಸಿನೇಷನ್ ಇದೆ. ಬಟ್ ಲಾಸ್ಟ್ ಒನ್ ಇಸ್ ದಟ್ ಕ್ಯೂರೇಟಿವ್ ಮೆಡಿಸಿನ್. ವ್ಯಾಕ್ಸಿನ್ ಅಂದ್ರೆ ಏನು? ಕ್ಯೂರೇಟಿವ್ ಮೆಡಿಸಿನ್. ಎಲ್ಲಾ ಕಂಡೀಷನ್ ಅಲ್ಲೂ ಕ್ಯೂರ್ ಮಾಡುತ್ತಾ? ಇಲ್ಲ. ಈಗ ಸಪೋಸ್ ಹೆಪಟೈಟಿಸ್ ಅಂತ ಬಂದಾಗ ಹೆಪಟೈಟಿಸ್ ವ್ಯಾಕ್ಸಿನ್ ತಗೊಂಡಾಗ ಮಾತ್ರ ಕ್ಯೂರ್ ಆಗುತ್ತೆ. ನೀವು ಶೀತ ನೆಗಡಿ ಕೆಮ್ಮು ಅಂತ ಬಂದಾಗ ಮೆಡಿಸಿನ್ ತಗೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಕ್ಯೂರೇಟಿವ್ ಮೆಡಿಸಿನ್ ಯಾವ ಕಂಡೀಷನ್ ಅಲ್ಲಿ? ಓನ್ಲಿ ಫಾರ್ ಸ್ಪೆಸಿಫಿಕ್ ಕಂಡೀಷನ್, ನಾಟ್ ಫಾರ್ ಆಲ್ ಪರ್ಪಸ್. ಅಂದ್ರೆ ಏನು ಆಲ್ ಪರ್ಪಸ್? ಈಗೇನು ಎಲ್ಲದಕ್ಕೂ ಒಂದೇ ಮದ್ದು ಅಂತ ಹೇಳಿ ತಗೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಆಕ್ಚುಲ್ ಆಗಿ ವ್ಯಾಕ್ಸಿನ್ ಅಂದ್ರೆ ಏನು? ಇಟ್ ಈಸ್ ಅ ಟ್ರೀಟೆಡ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಆರ್ ಒನ್ ಆಫ್ ದರ್ ಪ್ರೋಟೀನ್ಸ್. ಇಲ್ಲಿ ಇದನ್ನ ನಾವು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ತರ ಪ್ರೋಟೀನ್ ಕಂಪೋನೆಂಟ್ ಇರುತ್ತೆ, ಬ್ಯಾಕ್ಟೀರಿಯಾ ಮೇಲೆ ಇರ್ಬೋದು ಅಥವಾ ವೈರಸ್ ಮೇಲೆ ಇರ್ಬೋದು. ಇಲ್ಲೇನ್ ಮಾಡ್ತಾರೆ, ವ್ಯಾಕ್ಸಿನೇಷನ್ ಪ್ರಿಪೇರ್ ಮಾಡುವಾಗ ದ ಹೋಲ್ ಸೆಲ್ ನ ಯುಟಿಲೈಸ್ ಮಾಡ್ಕೊಳ್ತಾರೆ, ಅಥವಾ ಯಾವುದೋ ಒಂದು ಪಾರ್ಟ್ ನ ಕಟ್ ಮಾಡಿ ಇನ್ ದ ಸೆನ್ಸ್ ಪ್ರಾಸೆಸ್ ಮಾಡಿ ಇದಿಷ್ಟನ್ನೇ ವ್ಯಾಕ್ಸಿನೇಷನ್ಗೆ ಯೂಸ್ ಮಾಡ್ಕೊಳ್ತಾರೆ. ಓಕೆ, ಸೊ ಈ ವ್ಯಾಕ್ಸಿನೇಷನ್ ನ ಹಾಗಾಗಿ ಐದರ್ ಇಟ್ ಇಸ್ ಟ್ರೀಟೆಡ್ ಬ್ಯಾಕ್ಟೀರಿಯಾ ಆರ್ ವೈರಸ್ ಆರ್ ಒನ್ ಆಫ್ ದ ಪ್ರೋಟೀನ್. ಇದನ್ನ ನಾವು ತಗೊಂಡಾಗ ಏನಾಗುತ್ತೆ, ಮೆಮೊರಿ ಟಿ ಸೆಲ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಒಂದ್ಸಲ ಇಂಜೆಕ್ಟ್ ಮಾಡಿದ್ರೆ ಅದು ರೆಡಿ ಇರುತ್ತೆ. ನೀವು ನೆಕ್ಸ್ಟ್ ಡಿಸೀಸ್ ಬಂದಾಗ ನಾವು ಇಲ್ಲಿದೀವಿ ಅದ್ರ ಅಗೇನ್ಸ್ಟ್ ಆಗಿ ಅಂತ ಹೇಳಿ ನೆನಪು ಮಾಡಿಕೊಂಡು ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಅದೇ ತರ ಮೆಮೊರಿ ಬಿ ಸೆಲ್ ಅಂದ್ರೆ ಏನು, ಬಾಡಿಯಲ್ಲಿ ಆಲ್ರೆಡಿ ಇರುತ್ತೆ ಮೆಮೊರಿಯಲ್ಲಿ. ಈ ತರ ಬಂದಿದೆ ಯಾವುದೋ ಒಂದು ಪ್ಯಾಥೋಜನ್,
ಅದಕ್ಕೆ ರೆಡಿ ಆಗಿರುವಂತ ಆಂಟಿಬಾಡೀಸ್ ಕೂಡ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಬಿ ಸೆಲ್ಸ್, ಮೆಮೊರಿ ಬಿ ಸೆಲ್ಸ್. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಅ ಯೂಸ್ಫುಲ್ನೆಸ್ ಆಫ್ ವ್ಯಾಕ್ಸಿನೇಷನ್. ನಿಮ್ಮ ಬಾಡಿ ಎನಿ ಟೈಮ್ಗೆ ರೆಡಿ ಇರುತ್ತೆ. ಹಿಂದಿನ ದಿನ ಹೋಗಿ ಬಾವಿ ತೋಡ್ತಾರಲ್ಲ ಬೆಂಕಿ ಬಿದ್ದಾಗ, ಅಥವಾ ಆನ್ ದ ಸ್ಪಾಟ್ ತೋಡ್ತಾರಲ್ಲ, ಆ ತರ ಇರೋದಿಲ್ಲ. ಆಲ್ರೆಡಿ ರೆಡಿ ಇರುತ್ತೆ. ಏನು, ಯಾವುದೋ ಒಂದು ಪ್ಯಾಥೋಜನ್ ಎಂಟರ್ ಆಗಿದೆ ಬಾಡಿಗೆ ಅಂತಂದ್ರೆ ವಿ ಆರ್ ಹಿಯರ್ ಅಂತ ಹೇಳಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಟ್ ಈಸ್ ಅ ವ್ಯಾಕ್ಸಿನೇಷನ್. ಓಕೆ, ಇದು ಏನ್ ಹೇಳುತ್ತೆ, ನಮಗೆ ಅಡಾಪ್ಟಿವ್ ಇಮ್ಯುನಿಟಿನ ಕೊಡುತ್ತೆ. ಅಡಾಪ್ಟಿವ್ ಅಂತಂದ್ರೇನು? ಸಂದರ್ಭಕ್ಕೆ ತಕ್ಕಂತೆ ಪ್ರೊಟೆಕ್ಷನ್ ನ ಒದಗಿಸುವಂಥದ್ದು, ಸುರಕ್ಷತೆಯನ್ನ ಕಾಪಾಡುವಂಥದ್ದು. ಅದಕ್ಕೆ ನಾವೇನ್ ಹೇಳ್ತೀವಿ? ಅಡಾಪ್ಟಿವ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಓಕೆ. ಸೊ ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಅನ್ಸ್ಬಹುದು. ಏನು ಅಡಾಪ್ಟಿವ್ ಅಂದ್ರೆ ಏನು, ವ್ಯಾಕ್ಸಿನೇಷನ್ ಅಂದ್ರೆ ಏನು ಅಂತ ಹೇಳಿ. ಅದನ್ನ ಸ್ವಲ್ಪ ವರ್ಡ್ ಟು ವರ್ಡ್ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಅದ್ ನೆನಪಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ಎಲ್ಲದೂ ಒಂದೇ ತರ ವರ್ಡಿಂಗ್ಸ್ ಅಲ್ಲಿ ಇರುವಂತದ್ದು, ಎಸ್ಪೆಷಲಿ ಇಮ್ಯುನಾಲಜಿ ಮತ್ತೆ ಈ ಮೈಕ್ರೋಬಯಾಲಜಿಯಲ್ಲಿ ಇರುವಂತದ್ದು. ಹಾಗಾಗಿ ಅದನ್ನ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಟ್ರಿಕ್ಕಿಯಾಗಿ ನೀವು ಓದ್ಬೇಕು. ಅರ್ಥ ಆಗ್ತಿದೆಯಾ? ಹಾಗಾಗಿ ದಿಸ್ ಇಸ್ ಅ ರೈಟ್ ಒನ್. ಓಕೆ, ಎಸ್, ಲೆಟ್ಸ್ ಲುಕ್ ಆನ್ ಕ್ವಶನ್ 30th question. Yes, proteins inhibiting viral multiplication produced by vertebrate cells in response to viral infections are referred to as. ಫಸ್ಟ್ ನೀವು ಆಪ್ಷನ್ಸ್ ನೋಡಿ, ಆಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಏನು? ಲಿಪೋಪ್ರೋಟೀನ್ಸ್, immunoglobulins, interferons, and then antitoxin. Lipoprotein is nothing but it's a protein on bacteria. ಸೆಲ್ ಮೇಲಾದ್ರೂ ಇರ್ಬೋದು ಅಥವಾ ಎಕ್ಸ್ಟ್ರಾ ಲಾಲಿಪಾಪ್ ಲೈಕ್ ಸ್ಟ್ರಕ್ಚರ್ ಕೂಡ ಇರ್ಬೋದು. ಓಕೆ, immunoglobulins is nothing but it's a antibodies. Interferons ಅಂತಂದ್ರೆ ಸ್ಮಾಲ್ ಪಾರ್ಟಿಕಲ್. ಯಾವಾಗ? ಆಲ್ರೆಡಿ ನಮ್ಗೆ ಗೊತ್ತಿದೆ, ವೈರಸ್ ಇನ್ಫೆಕ್ಷನ್ ಆದಾಗ ಸೆಲ್ ಇಂದ, ಯಾವುದು ಇಮ್ಯೂನ್ ಸೆಲ್ಸ್ ಇಂದ ಬರುವಂತ ಒಂದಷ್ಟು ಚಿಕ್ಕ ಕಣಗಳು ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ ಹೇಳೋದಾದ್ರೆ. ಆಂಟಿಟಾಕ್ಸಿನ್ ಅಂತಂದ್ರೆ ಟಾಕ್ಸಿನ್ಗೆ ಅಗೇನ್ಸ್ಟ್ ಆಗಿ ಪ್ರೊಡ್ಯೂಸ್ ಆಗಿರುವಂತ ಒಂದಷ್ಟು ಕಾಂಪೊನೆಂಟ್. ಅದನ್ನ ಅಗೇನ್ ಆಂಟಿಬಾಡೀಸ್ ಅಂತ ಕೂಡ ಪ್ರಿಫರ್ ಮಾಡ್ಬೋದು, ಅಥವಾ ಮಾಲಿಕ್ಯೂಲ್ ಆರ್ ಪ್ರೋಟೀನ್ಸ್. ಅರ್ಥ ಆಗ್ತಿದೆಯಾ? ಸೊ ಈಗ ನೋಡೋಣ, ಪ್ರೋಟೀನ್ಸ್ ಇನ್ಹಿಬಿಟಿಂಗ್ ವೈರಲ್ ಮಲ್ಟಿಪ್ಲಿಕೇಶನ್. ನಮ್ಗೆ ಬೇಕಾಗಿರುವಂತದ್ದೇನು? ಇದಿಷ್ಟೇ ವರ್ಡ್ಸ್. ಇನ್ಹಿಬಿಟಿಂಗ್ ವೈರಲ್ ಮಲ್ಟಿಪ್ಲಿಕೇಶನ್ ಪ್ರೊಡ್ಯೂಸ್ಡ್ ಬೈ ವರ್ಟಿಬ್ರೇಟ್ ಸೆಲ್. ಎಷ್ಟು ಕಾಂಪ್ಲಿಕೇಶನ್, ಎಷ್ಟು ಇಂಡೈರೆಕ್ಟ್ ಆಗಿ ಕೇಳಿರುವಂತದ್ದೇನು ನೋಡಿ. ವರ್ಟಿಬ್ರೇಟ್ ಸೆಲ್ ಅಂದ್ರೆ ಏನು? ಲಾಸ್ಟ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಮ್ಯಾಮಲಿಯಾ ಅಲ್ವಾ? ಅಲ್ಲೇನಾಗುತ್ತೆ? ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್, ಬ್ಲಡ್ ಸೆಲ್ಸ್ ಅಲ್ಲಿ ಯಾವುದು? ನ್ಯೂಟ್ರೋಫಿಲ್ಸ್, ಗ್ರಾನ್ಯುಲೋಸೈಟ್ಸ್, ಅಗ್ರಾನ್ಯುಲೋಸೈಟ್ಸ್. ನೆನಪಿದೆಯಾ? ಗ್ರಾನ್ಯುಲೋಸೈಟ್ಸ್, ಅಗ್ರಾನ್ಯುಲೋಸೈಟ್ಸ್, ಮೋನೋಸೈಟ್ಸ್, ನ್ಯೂಟ್ರೋಫಿಲ್, ಬೇಸೋಫಿಲ್, ಯೂಸಿನೋಫಿಲ್. ಅವೆಲ್ಲ ಎಲ್ಲಿಗೆ ಬರುತ್ತೆ? ನ್ಯೂಟ್ರೋಫಿಲ್, ಬೇಸೋಫಿಲ್ ಅಂಡ್ ದೆನ್ ಈಸಿನೋಫಿಲ್. ಗ್ರಾನ್ಯುಲೋಸೈಟ್ಸ್ ಅಲ್ಲಿ ಗ್ರಾನ್ಯೂಲ್ಸ್ ಇರೋದಿಲ್ಲ, ಜಸ್ಟ್ ಲೈಕ್ ಮೋನೋಸೈಟ್ಸ್. ಅಂದ್ರೇನು? ಅಫ್ಕೋರ್ಸ್ ದೋಸ್ ಆರ್ ಇನ್ವಾಲ್ವ್ಡ್ ಇನ್ ಇಮ್ಯುನಿಟಿ. ಮೋನೋಸೈಟ್ಸ್ ಇರ್ಬೋದು, ಆಮೇಲೆ ಮತ್ತೆ ಯಾವುದು? ಟಿ ಸೆಲ್ಸ್ ಮತ್ತೆ ಬಿ ಸೆಲ್ಸ್, ಅವೆಲ್ಲರೂ ಕೂಡ ಗ್ರಾನ್ಯುಲೋಸೈಟ್ಸ್ಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಸೊ ಇದನ್ನೆಲ್ಲ ನಾವೇನ್ ಹೇಳ್ತೀವಿ? ವರ್ಟೆಬ್ರೇಟ್ ಸೆಲ್ ಇನ್ ರೆಸ್ಪಾನ್ಸ್ ಟು ವೈರಲ್ ಇನ್ಫೆಕ್ಷನ್. ವೈರಲ್ ಇನ್ಫೆಕ್ಷನ್ ಆದಾಗ
ವರ್ಟೆಬ್ರೇಟ್ ಸೆಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದು ವೈರಲ್ ಮಲ್ಟಿಪ್ಲಿಕೇಶನ್ ಅನ್ನ ಇನ್ಹಿಬಿಟ್ ಮಾಡುತ್ತೆ, ಅದು ಯಾವುದು ಅಂತ ಕೇಳಿದ್ದಾರೆ. ಎಷ್ಟು ಇಂಡೈರೆಕ್ಟ್ ಕ್ವಶನ್. ನೀವು ತುಂಬಾ ತಲೆ ಖರ್ಚು ಮಾಡಬೇಕು ಇನ್ ದ ಸೆನ್ಸ್ ತಲೆ ಥಿಂಕ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಫಸ್ಟ್ ಇಯರ್ ಅನಿಮಲ್ ಕಿಂಗ್ಡಮ್ ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಡೈರೆಕ್ಟ್ ಕ್ವಶನ್ ಏನು, ಡೈರೆಕ್ಟ್ ಮೀನಿಂಗ್ ಏನು, ಆಂಟಿವೈರಲ್ ಪ್ರಾಪರ್ಟಿ ಇರುವಂತ ಇಮ್ಯೂನ್ ಸೆಲ್ಸ್ ಯಾವುದು ಅಂತ ಕೇಳಿರೋದು. ಇಷ್ಟೇ ಮೀನಿಂಗ್ ಏನು, ಆಂಟಿವೈರಲ್ ಪ್ರಾಪರ್ಟಿ ಇರುವಂತ ಇಮ್ಯೂನ್ ಸೆಲ್ ಅಥವಾ ಬ್ಲಡ್ ಕಂಪೋನೆಂಟ್, ಬ್ಲಡ್ ಸೆಲ್ಸ್ ಯಾವುದು ಅಂತ ಕೇಳಿರೋದು. ಅರ್ಥ ಆಗ್ತಿದ್ಯಾ? ಹಾಗಾಗಿ ನೀವು ತುಂಬಾ ಈ ಕ್ವಶನ್ ಅನ್ನ ತುಂಬಾ ನೀಟಾಗಿ ಒನ್ ಬೈ ಒನ್ ವರ್ಡ್ ಟು ವರ್ಡ್ ಸ್ಪ್ಲಿಟ್ ಮಾಡಬೇಕು. ಆಗ ನಿಮ್ಗೆ ಏನಾಗುತ್ತೆ, ಆನ್ಸರ್ ಗೊತ್ತಾಗುತ್ತೆ. ಹಾಗಾಗಿ ಆಂಟಿವೈರಲ್ ಪ್ರಾಪರ್ಟಿ ಅಥವಾ ಇಮ್ಯೂನ್ ಸೆಲ್ಸ್ ಅಥವಾ ಬ್ಲಡ್ ಸೆಲ್ ಯಾವುದು ಇರುವಂತ ಕಂಪೋನೆಂಟ್ ಯಾವುದು, ಅವರು ಪ್ರೋಟೀನ್ಸ್. ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತ ಆಲ್ಮೋಸ್ಟ್ ಆಲ್ ಕಂಪೋನೆಂಟ್ಸ್ ಯಾವುದು, ಪ್ರೋಟೀನ್ಸ್. ಅರ್ಥ ಆಗ್ತಿದೆಯಾ? ಚಿಕ್ಕದಾಗಿರುವಂತ ಪ್ರೋಟೀನ್ ಇರ್ಬೋದು ಅಥವಾ ದೊಡ್ಡದಾಗಿರುವಂತ ಪ್ರೋಟೀನ್ ಇರ್ಬೋದು. ಹಾಗಾಗಿ ಇವೆಲ್ಲದೂ ಕೂಡ ಪ್ರೋಟೀನ್ಸೇನೆ, ಯಾವುದು ಪ್ರೋಟೀನ್ ಅಲ್ಲ ಅನ್ನೋದಿಲ್ಲ, ಎಲ್ಲದೂ ಕೂಡ ಪ್ರೋಟೀನ್ಸೇನೆ. ಆದ್ರೆ ಇನ್ಹಿಬಿಟ್ ಮಾಡ್ಬೇಕು, ಯಾವ್ದನ್ನ, ವೈರಲ್ ಇನ್ಫೆಕ್ಷನ್ ಆಗೋದನ್ನ ಕಡಿಮೆ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಅವ್ರು ಮತ್ತೆ ಇನ್ನೊಂದು ಏನ್ ಕೇಳಿದ್ದಾರೆ, ವರ್ಟಿಬ್ರೇಟ್ ಸೆಲ್ ರೆಸ್ಪಾನ್ಸ್ ಟು ವೈರಲ್ ಇನ್ಫೆಕ್ಷನ್. ಲಿಪೋಪ್ರೋಟೀನ್ ಅಂದ್ರೆ ಏನು, ಬ್ಯಾಕ್ಟೀರಿಯಾದ ಮೇಲ್ಗಡೆ ಇರುವಂತದ್ದು, ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ ಇರುವಂತ ಕಂಪೋನೆಂಟ್ಗೆ ನಾವು ಲಿಪೋಪ್ರೋಟೀನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಇದಲ್ಲ. ಇಮ್ಯುನೋಗ್ಲೋಬುಲಿನ್ಸ್ ಅಂದ್ರೆ ಏನು, ಆಂಟಿಬಾಡೀಸ್. ಯಾವುದಕ್ಕೆ ಜನರೇಟ್ ಆಗಿರುತ್ತೆ, ಅಫ್ಕೋರ್ಸ್ ಆಂಟಿಜನ್ಗೆ ಜನರೇಟ್ ಆಗುತ್ತೆ, ಆದ್ರೆ ಇಮ್ಮಿಡಿಯೇಟ್ ಆಗಿ ಜನರೇಟ್ ಆಗಲ್ಲ. ಅಪ್ ಟು 7 days ಬೇಕು ಪ್ರೈಮರಿ ರೆಸ್ಪಾನ್ಸ್ ತೋರ್ಸೋದಕ್ಕೆ. ಓಕೆ, ಸಾರಿ. ಎಸ್, 7 days ಬೇಕಾಗುತ್ತೆ ಅಥವಾ 14 days ಬೇಕಾಗುತ್ತೆ ಅಲ್ವಾ? 14 days ಆದ್ಮೇಲೆ ನಮ್ಗೆ ಏನಾಗುತ್ತೆ, ಆಂಟಿಬಾಡೀಸ್ಗೆ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಇದು ಕೂಡ ಅದು. ಓಕೆ, ಇಂಟರ್ಫೆರಾನ್ಸ್, ದೇ ಆರ್ ಇಮ್ಮಿಡಿಯೇಟ್ ಆಕ್ಟಿವೇಟರ್ಸ್. ಇಮ್ಮಿಡಿಯೇಟ್ ಆಗಿ ಆಕ್ಟಿವೇಟ್ ಆಗುತ್ತೆ ಯಾವಾಗ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ವೈರಸ್ ಬಂದು ಕುತ್ಕೊಳ್ಳುತ್ತೆ ಸೆಲ್ ಮೇಲೆ. ಆಗೇನಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಸಿಗ್ನಲ್ ಪಾಸ್ ಮಾಡ್ಬೇಕಲ್ವಾ, ಆಗ ಇಂಟರ್ಫೆರಾನ್ಸ್ ಏನ್ ಮಾಡುತ್ತೆ, ಸೆಲ್ ಅಲ್ಲಿರುವಂತದ್ದು ಆಚೆಗೆ ಬರುತ್ತೆ. ದಟ್ ಈಸ್ ದ ಥಿಂಗ್ ಯು ಹ್ಯಾವ್ ಟು ಆನ್ಸರ್. ಯಾವುದು ಹಾಗಾದ್ರೆ, ಇಂಟರ್ಫೆರಾನ್ಸ್. ಬಟ್ ಆಂಟಿಟಾಕ್ಸಿನ್ ಕೂಡ ಅಲ್ಲ. ಓಕೆ, ಅರ್ಥ ಆಗ್ತಿದೆಯಾ? ಎಸ್. ಹಾಗಾದ್ರೆ ಏನ್ ಹೇಳ್ತೀರಿ ಇದಕ್ಕೆ? ಏನ್ ಪ್ರಿಫರ್ ಮಾಡ್ತೀರಿ ಇದಕ್ಕೆ? ಈ ಕ್ವಶನ್ ಅರ್ಥ ಆಯ್ತಲ್ವಾ? ಸೊ ಪ್ರೋಟೀನ್ ಯಾವುದು ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗೋದು ಇಮಿಡಿಯೇಟ್ ಆಗಿ, ಇಂಟರ್ಫೆರಾನ್ಸ್. ಓಕೆ, ಇದೇ ತರ ಕ್ವಶನ್ ಲಾಸ್ಟ್ ಸ್ಲೈಡ್ ಅಲ್ಲಿ ಇತ್ತು. ಬಟ್ ಏನ್ ಮಾಡಿದ್ದಾರೆ, ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಇಲ್ಲಿ ತುಂಬಾ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ? ಥ್ರೂ ಫಸ್ಟ್ ಇಯರ್ ಇನ್ಫಾರ್ಮೇಶನ್ ತಗೊಂಡು ಸೆಕೆಂಡ್ ಇಯರ್ಗೆ ಮಲ್ಟಿಪ್ಲೈ ಮಾಡಿದ್ದಾರೆ. ಮಲ್ಟಿಪ್ಲೈ ಇನ್ ದ ಸೆನ್ಸ್ ಇನ್ಸರ್ಟ್ ಮಾಡಿರೋದು. ಹಾಗಾಗಿ ನಿಮ್ಗೆ ಎಲ್ಲಿ ನೆನಪಿರ್ಬೇಕು, ವರ್ಟಿಬ್ರೇಟ್ ಕೂಡ ನೆನಪಿರ್ಬೇಕು, ಅಂಡ್ ದೆನ್ ರೆಸ್ಪಾನ್ಸ್ ಟು ವೈರಲ್ ಇನ್ಫೆಕ್ಷನ್ ಕೂಡ ನೆನಪಿರ್ಬೇಕು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಆಂಟಿವೈರಲ್ ಅಥವಾ ಬ್ಲಡ್ ಸೆಲ್ಸ್ ಮೀನಿಂಗ್ ಇಷ್ಟೇನೆ. ಆಂಟಿವೈರಲ್ ಸಬ್ಸ್ಟೆನ್ಸಸ್, ಅಥವಾ
ಬ್ಲಡ್ ಸೆಲ್ ಅಲ್ಲಿ ಜನರೇಟ್ ಆಗುವಂಥದ್ದು, ಅಥವಾ ನೀವು ಸೆಲ್ಗೆ ಇನ್ಫೆಕ್ಟ್ ಆಯ್ತು ಡೈರೆಕ್ಟ್ ಆಗಿ ಅಂತಂದ್ರೆ ಸೆಲ್ ಅಲ್ಲಿ ಕೂಡ ಜನರೇಟ್ ಆಗ್ತಾ ಹೋಗುತ್ತೆ. ಓಕೆ, ವೈರಲ್ ಇನ್ಫೆಕ್ಷನ್ಸ್. ಅರ್ಥ ಆಗ್ತಿದೆಯಾ? ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕ್ವಶನ್. ಆಂಟಿವೈರಲ್ ಸಬ್ಸ್ಟೆನ್ಸಸ್ ಆರ್ ಬ್ಲಡ್ ಸೆಲ್ಸ್ ಆರ್, ಮತ್ತೆ ಯಾವ್ದು ಹೇಳಿದ್ದೆ ನೆನ್ಪಿಟ್ಕೊಳ್ಳಿ, ಇದನ್ನ ಪ್ರೋಟೀನ್, ಸ್ಮಾಲ್ ಪ್ರೋಟೀನ್ ಅಥವಾ ಲೋ ಮಾಲಿಕ್ಯುಲರ್ ವೇಟ್ ಕಂಪೌಂಡ್ ಅಂತ ಕೂಡ ಹೇಳ್ಬೋದು. ಲೋ ಮಾಲಿಕ್ಯುಲರ್ ವೇಟ್ ಪ್ರೋಟೀನ್ ಅಂತ ಕೂಡ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಹ್ಯೂಮನ್ ಹೆಲ್ತ್ ಅಂಡ್ ದ ಡಿಸೀಸಸ್. ನೀವು ತುಂಬಾ ಕೇರ್ಫುಲ್ ಆಗಿ ಈ ಚಾಪ್ಟರ್ಸ್ ಅಲ್ಲಿ ಹೇಗೆ ಟ್ರಿಕಿಯಾಗಿ ಓದ್ಬೇಕು ಅಂತಂದ್ರೆ, ಮೇಜರ್ ಆಗಿರುವಂತದ್ದು ಒಂದ್ ಕಡೆ ಲೀಸ್ಟ್. ಯಾವ್ದ್ರ ಲೀಸ್ಟ್? ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ, ಫಂಗಲ್ ಅಂಡ್ ದೆನ್ ವೈರಲ್ ಡಿಸೀಸಸ್ ನ ನೀವು ಒಂದ್ ಕಡೆಗೆ, ಡಿಸೀಸಸ್ ಯಾವ್ದೆಲ್ಲ ಇದೆ ಅಂತೇಳಿ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಮೇಜರ್ ಆಫ್ ದ MCQ ಇದ್ರಲ್ಲೇ ಬರುವಂತದ್ದು. ನೆಕ್ಸ್ಟ್ ಇಮ್ಯುನಿಟಿ. ಇಮ್ಯುನಿಟಿ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ಇದ್ರ ಮೇಲೆನೆ ಜಾಸ್ತಿ ಆಗಿ ಬರ್ತಾ ಹೋಗುತ್ತೆ ಕ್ವಶನ್. ಅರ್ಥ ಆಯ್ತಾ? ದೆನ್ ಅದ್ರಲ್ಲೇನೆ ಬರುವಂತದ್ದು ಈ ಇಮ್ಯುನೋಗ್ಲೋಬುಲಿನ್ ಇರ್ಬೋದು, ಅಥವಾ ಬೇರೆ ಆಕ್ಟಿವ್ ಇಮ್ಯುನೈಸೇಷನ್, ಪ್ಯಾಸಿವ್ ಇಮ್ಯುನೈಸೇಷನ್, ಅದ್ರ ಮೇಲೆ ಟ್ರಿಕಿಯಾಗಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಈ ಎರಡು ಕಾನ್ಸೆಪ್ಟ್ ಅನ್ನ ನೀವು ತುಂಬಾ ತುಂಬಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಡಿ. ಎರಡನ್ನು ಸಪ್ರೇಟ್ ಔಟ್ ಮಾಡಿ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಬೇಕು. ನೋಟ್ ಡೌನ್ ಮಾಡ್ಕೊಂಡಾಗ ನೀವೆಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಸಪ್ರೇಟ್ ಔಟ್ ಮಾಡ್ಕೊಳ್ತೀರಲ್ವಾ ನಿಮ್ದೇ ಓನ್ ವರ್ಡಿಂಗ್ಸ್ ಅಲ್ಲಿ, ಆಗೇನಾಗುತ್ತೆ ನಿಮ್ಗೆ ಕಾನ್ಸೆಪ್ಟ್ಗಳು ಯಾವತ್ತೂ ಕೂಡ ಮರೆಯೋದಿಲ್ಲ. ನೀವು ಇಮ್ಯುನಿಟಿನ ಓದ್ತಾ ಇದ್ದೀರಿ ಅಂತಂದ್ರೆ ಒಂದ್ ಕಡೆ ನೋಟ್ ಡೌನ್ ಮಾಡಿ ನಿಮ್ಗೆ ಯಾವ ತರ ಆನ್ಸರ್ ಮಾಡಕ್ ಬರುತ್ತೆ ಅನ್ನೋದನ್ನ. ಅಗೇನ್ ಪ್ಯಾಸಿವ್ ಇಮ್ಯುನಿಟಿನ ಓದ್ತಾ ಇದ್ದೀರಾ, ಪ್ಯಾಸಿವ್ ಇಮ್ಯುನಿಟಿನ ನಿಮ್ ವರ್ಡ್ಸ್ ಅಲ್ಲೇನೆ ಬರೀರಿ, ಆಸ್ ಇಟ್ ಈಸ್ ನೀವು ಎಕ್ಸಾಮ್ ಅಲ್ಲಿ ಬರೆಯೋ ತರಾನೇ. ಆಗೇನಾಗುತ್ತೆ, ಕರೆಕ್ಟ್ ಆಗಿ ಅದೇ ಫಾರ್ಮೆಟ್ ಅಲ್ಲೇ ನೆನಪಿರುತ್ತೆ. ಅದ್ರ ಆಚೆ ನೀವು ಎಲ್ಲೂ ಹೋಗಲ್ಲ. ನೀವು ಒಂದ್ಸಲ ಈ ತರ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿ ಈ ರೀತಿ ಏನು ನೋಟ್ಸ್ ಅನ್ನ ಮಾಡೋದಕ್ಕೆ, ಅಥವಾ ಏನು ಎಕ್ಸಾಮ್ ಹಿಂದಿನ ದಿನ ಇದಿಷ್ಟನ್ನ ನೋಡಿದ್ರೆ ನೀವು ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಇವನ್ ಇದು MCQಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ರೈಟಿಂಗ್ ಪರ್ಪಸ್ಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ದಿಸ್ ಅಬೌಟ್ ದ human health and the diseases. Yes. Okay, dear students. Thank you. Thank you so much for ಕೇರ್ಫುಲ್ ಲಿಸನಿಂಗ್. ಯಾಕಂದ್ರೆ ಇದು ನೀವು ಮಾಡಲೇಬೇಕು. ತುಂಬಾ ಈಸಿ ಆಗಿದೆ ಚಾಪ್ಟರ್, ಜೊತೆಗೆ 8 to 12 ಮಾರ್ಕ್ಸ್ ನೀವು ಈಸಿಯಾಗಿ ಗ್ರಾಬ್ ಮಾಡ್ಬೋದು. ಹಾಗಾಗಿ ತುಂಬಾ ಟ್ರಿಕಿಯಾಗಿ ಏನಿಲ್ಲ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಓದಿದ್ಮೇಲೆ ಏನ್ ಮಾಡ್ಬೋದು, ನೀಟಾಗಿ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡಿರೋದೇ ನಿಮ್ಗೆ ಲಾಸ್ಟ್ ಅಪ್ ಟು ದ ಎಂಡ್ ತನಕ ಬರುತ್ತೆ. ಇನ್ನೇನು ಆಲ್ಮೋಸ್ಟ್ ಒಂದು 3 to 4 months ನೀವು ಹಾರ್ಡೆಸ್ಟ್ ಆಗಿ ವರ್ಕ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದ್ಯಾಟ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್.